ಅರೆ ಕಡಿಮೆ ಹಾಕು ಆದ್ರೆ ಅಸಲಿ ಹಾಕು. MDH ಕಾಶ್ಮೀರಿ ಕೆಂಪು ಮೆಣಸಿನ ಪೌಡರ್. ನಮಸ್ಕಾರ, ವೆರಿ ಗುಡ್ ಮಾರ್ನಿಂಗ್. ನೀವು ನೋಡ್ತಾ ಇದ್ದೀರಾ ರಿಪಬ್ಲಿಕ್ ಕನ್ನಡ. ನಾನು ಅಶ್ವಿನಿ ದೇವಾಡಿಗ, ನನ್ನ ಜೊತೆ ರಂಜಿತ್ ಶಿರಿಯಾರ್ ಕೂಡ ಇದ್ದಾರೆ. ಇವತ್ತಿನ ಮುಂಜಾನೆ ಮುನ್ನೋಟದಲ್ಲಿ ರಾಜ್ಯದಲ್ಲಿ ಇನ್ಫ್ಯಾಕ್ಟ್ ಇಡೀ ದೇಶದಲ್ಲಿ ಚರ್ಚೆ ಆಗ್ತಾ ಇರುವಂತ ವಿಚಾರ ಅಂತಂದ್ರೆ ಅದು ಕಾಣಿಕೆ ಹುಂಡಿ ವಿಚಾರ. ಅತ್ಯಂತ ಸೇಫೆಸ್ಟ್ ಕಾಣಿಕೆ ಹುಂಡಿಗಳು ಅಂತ ನಾವು ಭಾವಿಸಿದ್ವಿ. CCTV ಕಣ್ಗಾವಲಿರುತ್ತೆ ಅಂತ ಭಾವಿಸಿದ್ದಂಥ ಅಂಥ ರಾಮನ ಹುಂಡಿಗೆ ಕಣ್ಣ ಹಾಕಿದ್ರು ಅಂತಂದ್ರೆ ರಾಜ್ಯದಲ್ಲಿ ಇರುವಂಥ ಮುಜರಾಯಿ ಇಲಾಖೆಗೆ ಸೇರ್ಪಡೆ ಆಗುವಂಥ ಈ ದೇವಸ್ಥಾನಗಳಲ್ಲಿ ಇರುವಂಥ ಕಾಣಿಕೆ ಹುಂಡಿಗಳು ಹಾಗಾದ್ರೆ ಎಷ್ಟು ಮಟ್ಟಿಗೆ ಸೇಫ್ ಆಗಿದೆ ಅನ್ನೋದೇ ನಮ್ಮ ವಿಚಾರ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇವತ್ತು ರಿಪಬ್ಲಿಕ್ ಕನ್ನಡ ರಿಯಾಲಿಟಿ ಚೆಕ್ ಅನ್ನ ನಡೆಸಿದೆ. ಆ ರಿಯಾಲಿಟಿ ಚೆಕ್ ನಲ್ಲಿ ಒಂದಷ್ಟು ಅಸಲಿಯತ್ತುಗಳು ಗೊತ್ತಾಗಿದೆ. ರಾಮ ಮಂದಿರ ದೇಣಿಗೆ ಹಣ ಕಳ್ಳತನ ಆಯಿತು, ಅದರ ಬೆನ್ನಲ್ಲೇ ಸರ್ಕಾರ ಎಚ್ಚೆತ್ತುಕೊಂಡಿದೆ. ಮುಜರಾಯಿ ಇಲಾಖೆಯ ದೇವಾಲಯಗಳಿಗೆ ಒಂದಷ್ಟು ಕಟ್ಟುನಿಟ್ಟಿನ ಮಾರ್ಗಸೂಚಿಗಳನ್ನು ಈಗ ನೀಡಲಾಗಿದೆ. ರಾಜ್ಯದ 34,000ಕ್ಕೂ ಹೆಚ್ಚು ದೇವಸ್ಥಾನಗಳಿಗೆ ಈ ಮಾರ್ಗಸೂಚಿಗಳು ಅನ್ವಯ ಆಗತ್ತೆ. CCTV ಕಣ್ಗಾವಲು ಹೆಚ್ಚಳಕ್ಕೆ ರಾಜ್ಯ ಸರ್ಕಾರ ಖಡಕ್ ಸೂಚನೆಯನ್ನ ಕೊಟ್ಟಿದೆ. ಹುಂಡಿಗಳ ಭದ್ರತೆ ಹಾಗಾದ್ರೆ ಎಷ್ಟಿದೆ ಅನ್ನುವಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ ರಿಪಬ್ಲಿಕ್ ಕನ್ನಡದಲ್ಲಿ ಇವತ್ತಿನ ರಿಯಾಲಿಟಿ ಚೆಕ್. ಅತ್ಯಂತ ಶ್ರದ್ಧೆ, ಭಕ್ತಿ, ಭಾವದಿಂದ, ನಂಬಿಕೆಯಿಂದ ಜನ ದುಡ್ಡನ್ನ ಹಾಕ್ತಾರೆ. ಆದರೆ ಆ ದುಡ್ಡೇ ಸೇಫ್ ಇಲ್ಲ ಅನ್ನೋದಾದ್ರೆ ಎಷ್ಟು ಮಟ್ಟಿಗೆ ಹಾಗಾದ್ರೆ ಉಳಿದಂಥ ವಿಚಾರಗಳು ಸೇಫ್ ಅನ್ನುವಂಥ ವಿಚಾರ ಚರ್ಚೆ ಆಗುವಂಥ ವಿಚಾರ. ಅದರಲ್ಲೂ ಒಂದು ರೀತಿಯಲ್ಲಿ ಭಕ್ತರ ನಂಬಿಕೆಯನ್ನೇ ಘಾಸಿಗೊಳಿಸಿರುವಂಥ ವಿಚಾರ. ಖಂಡಿತ ಅಶ್ವಿನಿ, ನೋಡಿ ನಮ್ಮ ರಾಜ್ಯದಲ್ಲಿ ಒಟ್ಟು 34,000ಕ್ಕೂ ಹೆಚ್ಚು ಧಾರ್ಮಿಕ ದತ್ತಿ ಇಲಾಖೆಯ ಒಳಗೆ ಒಳಪಡುವಂಥ ದೇವಸ್ಥಾನಗಳಿದ್ದಾವೆ. A ಗ್ರೇಡ್, B ಗ್ರೇಡ್, C ಗ್ರೇಡ್ ದೇವಸ್ಥಾನಗಳು ಅಂಥೇಳಿ ಗುರುತಿಸಲಾಗಿದೆ. A ಗ್ರೇಡ್ ಅಂತ ಹೇಳಿದರೆ ಸುಮಾರು 25 ಲಕ್ಷಕ್ಕಿಂತ ಹೆಚ್ಚು ಆದಾಯ ಬರುವಂಥ ದೇವಸ್ಥಾನಗಳು, 25 ಲಕ್ಷ ಆದಾಯ ಬರುವಂಥ ದೇವಸ್ಥಾನಗಳು B ಗ್ರೇಡ್. ಹಾಗೆ 5ರಿಂದ 10-15 ಲಕ್ಷ ಆದಾಯ ಬರುವಂಥ ದೇವಸ್ಥಾನಗಳು C ಗ್ರೇಡ್ ಅಂಥೇಳಿ ನಾವು ಅದನ್ನು ಡಿವೈಡ್ ಮಾಡಿದ್ದೀವಿ. ಒಟ್ಟು ಧಾರ್ಮಿಕ ದತ್ತಿ ಇಲಾಖೆಗೆ ಪೂಜೆ ಪುನಸ್ಕಾರಗಳು ಅಥವಾ ಹುಂಡಿ ಹಣದಿಂದ ರಾಜ್ಯಕ್ಕೆ ದತ್ತಿ ಇಲಾಖೆಗೆ ವಾರ್ಷಿಕವಾಗಿ ಬರುವಂಥ ದುಡ್ಡು ಎಷ್ಟು ಕೇಳಿದರೆ 150ರಿಂದ 200 ಕೋಟಿಯಷ್ಟು ವಾರ್ಷಿಕವಾಗಿ ಆದಾಯ ಬರುತ್ತೆ. ಈಗ ಯಾಕೆ ಇದು ಪ್ರಸ್ತುತ ಅಂತ ಕೇಳಿದರೆ, ನಾವೆಲ್ಲರೂ ಕೂಡ ಪವಿತ್ರವಾಗಿ ಪೂಜಿಸುವಂತಹ ಅಥವಾ ಬಹಳ ಭಾವನಾತ್ಮಕ ವಿಚಾರ ಕೂಡ ಅದು ಅಯೋಧ್ಯೆಯ ರಾಮ ಮಂದಿರ. ಅಯೋಧ್ಯೆಯ ರಾಮ ಮಂದಿರ, ಆ ರಾಮ ಮಂದಿರದ ಒಳಗಡೆ ಹುಂಡಿ ಹಣ ಕಳವಾಗಿರೋದು ಎಷ್ಟು ದೊಡ್ಡ ಮಟ್ಟದಲ್ಲಿ ಚರ್ಚೆ ಕಾರಣ ಆಯಿತು, ಅಲ್ಲೋಲ ಕಲ್ಲೋಲವೇ ಸೃಷ್ಟಿಯಾಯಿತು. ಭಕ್ತರ ಭಾವನೆಗಳ ಜೊತೆಗೆ ಅಲ್ಲಿನ ಆಡಳಿತ ಮಂಡಳಿ ಆಟ ಆಡ್ತು ಅನ್ನುವಂಥ ವಿಚಾರ, ಘಾಸಿಗೊಳಿಸ್ತು ಅನ್ನುವಂಥ ವಿಚಾರ. ಅದಾದ ನಂತರ ಈಗ ರಾಜ್ಯದಲ್ಲಿ ಇರುವಂಥ ಸುಮಾರು 34,000 ಧಾರ್ಮಿಕ ದತ್ತಿ ಇಲಾಖೆಯ ಒಳಗೆ ಒಳಪಡುವಂಥ ದೇವಸ್ಥಾನಗಳಲ್ಲಿ ಹುಂಡಿ ಹಣ ಎಷ್ಟು ಸೇಫ್, ಇಲಾಖೆಯ ಆದಾಯ ಎಷ್ಟು ಸೇಫ್ ಅನ್ನೋದ್ರ ಬಗ್ಗೆ ಈಗ ಸರ್ಕಾರ ಒಂದು ತೀರ್ಮಾನ ಮಾಡಿದೆ. ಆ ದೇವಸ್ಥಾನಗಳಿಗೆ CCTV ಕಣ್ಗಾವಲಿಟ್ಟು ಅದೆಲ್ಲವನ್ನು ಮಾನಿಟರ್ ಮಾಡುವಂಥ ತೀರ್ಮಾನ ಮಾಡಿದೆ. ಅಯೋಧ್ಯೆಯ ರಾಮ ಮಂದಿರ ಹುಂಡಿ ಹಣ ಕಳವು ಪ್ರಕರಣದ ಬೆನ್ನಲ್ಲೇ ರಾಜ್ಯ ಸರ್ಕಾರ ಎಚ್ಚೆತ್ತುಕೊಂಡಿದೆ. ರಾಜ್ಯದ ಎಲ್ಲ ಮುಜರಾಯಿ ದೇವಸ್ಥಾನಗಳಿಗೆ ಮಾರ್ಗಸೂಚಿಯನ್ನು ಹೊರಡಿಸಿದೆ. ಹಾಗಾದರೆ ರಾಜ್ಯದ ದೇವಸ್ಥಾನಗಳಲ್ಲಿ ಭದ್ರತೆ ಹೇಗಿದೆ ಅನ್ನೋದರ ಬಗ್ಗೆ ನಿಮ್ಮ ರಿಪಬ್ಲಿಕ್ ಕನ್ನಡ ಒಂದು ಡೀಟೇಲ್ ಆಗಿ ಒಂದು ರಿಯಾಲಿಟಿ ಚೆಕ್ ಮಾಡಿದೆ. ಮೊದಲದನ್ನು ನೋಡ್ಕೊಂಡು ಬನ್ನಿ, ಆನಂತರ ಚರ್ಚೆ ಮಾಡೋಣ. ಇದರ ಕೆಂಪು ಬಣ್ಣ ಅದ್ಭುತ, ಖಾರ ಕಡಿಮೆ ಆದರೂ ರುಚಿಕರ. MDH ಕಾಶ್ಮೀರಿ. ರಾಮ ಮಂದಿರದಲ್ಲಿ ಹುಂಡಿ ಕಳವು ನಂತರ ಇದೀಗ ರಾಜ್ಯ ಸರ್ಕಾರ ಎಚ್ಚೆತ್ತುಕೊಂಡಿದೆ. ರಾಜ್ಯದ ದೇವಸ್ಥಾನಗಳಿಗೆ ಈಗ ಖಡಕ್ ಆಗಿ ಮಾರ್ಗಸೂಚಿಯನ್ನು ನೀಡಿದೆ. ಕಡ್ಡಾಯವಾಗಿ ಆ ದೇವಸ್ಥಾನದ ಒಳಗಡೆ ಗೋಲುಕದ ಎದುರುಗಡೆ CCTVಯನ್ನು ಅಳವಡಿಸಬೇಕು. ಅಯೋಧ್ಯೆಯಲ್ಲಿ ಆಗಿರ್ತಕ್ಕಂಥ ಘಟನೆ ಬಹುಶಃ ನಮಗೆ ಎಚ್ಚರಿಕೆಯ ಗಂಟೆಯನ್ನು ಕೊಟ್ಟಿದೆ ಅಂತೇಳಿ ಅಂದ್ಕೊಳ್ತೀನಿ. ರಾಜ್ಯದ ಪ್ರಮುಖ ಮುಜರಾಯಿ ಇಲಾಖೆಯ ದೇವಸ್ಥಾನಗಳಲ್ಲಿ ಇದೀಗ ಹೆಚ್ಚಿನ ಕಣ್ಗಾವಲನ್ನು ವಹಿಸೋದಕ್ಕೆ ಮುಂದಾಗಿರುವಂಥದ್ದು. ಅಯೋಧ್ಯೆ ಹುಂಡಿ ಕಳವು ಎಚ್ಚೆತ್ತ ರಾಜ್ಯ ಸರ್ಕಾರ. 34,000ಕ್ಕೂ ಹೆಚ್ಚು ದೇಗುಲಗಳಿಗೆ ಮಾರ್ಗಸೂಚಿ. ಶ್ರೀರಾಮನೂರು ಅಯೋಧ್ಯೆ ಕೋಟ್ಯಾಂತರ ಭಕ್ತರ ಪುಣ್ಯ ಕ್ಷೇತ್ರ. ಇಲ್ಲಿಗೆ ಪ್ರತಿನಿತ್ಯವೂ ಭಕ್ತರ ದಂಡೆ ಹರಿದು ಬರುತ್ತೆ. ಇಂಥ ಧಾರ್ಮಿಕ ಕ್ಷೇತ್ರವಾದ ರಾಮ ಮಂದಿರದಲ್ಲಿ ನಡೆದಂಥ ಹುಂಡಿ ಕಳ್ಳತನ ಪ್ರಕರಣ ದೇಶಾದ್ಯಂತ ಭಾರಿ ಸದ್ದು ಮಾಡಿತ್ತು. ರಾಮ ಭಕ್ತರನ್ನ ಆತಂಕಕ್ಕೆ ದೂಡಿದೆ. ಆದರೆ ಈ ಘಟನೆ ಬೆನ್ನಲ್ಲೇ ಇತ್ತ ಕರ್ನಾಟಕ ರಾಜ್ಯ ಸರ್ಕಾರ ಎಚ್ಚೆತ್ತುಕೊಂಡಿದೆ. ರಾಜ್ಯದ 34,000ಕ್ಕೂ ಹೆಚ್ಚು ದೇವಾಲಯಗಳಿಗೆ ಮಾರ್ಗಸೂಚಿ ಹೊರಡಿಸಿದೆ.
ರಾಜ್ಯ ಸರ್ಕಾರ ದೇವಾಲಯಗಳ ಹುಂಡಿ ದೇಣಿಗೆ ರಕ್ಷಣೆಗೆ ಮುಂದಾಗಿದೆ. ಮುಜರಾಯಿ ವ್ಯಾಪ್ತಿಯಲ್ಲಿ ಬರುವಂತ ದೇವಸ್ಥಾನಗಳ ಹುಂಡಿ ಹಣ ಮತ್ತು ದೇಣಿಗೆಗೆ ಸಂಬಂಧಪಟ್ಟಂತೆ ಮಾರ್ಗಸೂಚಿ ಹೊರಡಿಸಿದೆ. ರಾಜ್ಯದ ಧಾರ್ಮಿಕ ದತ್ತಿ ಇಲಾಖಾ ವ್ಯಾಪ್ತಿಯಲ್ಲಿ 34,566 ದೇವಾಲಯಗಳು ಇವೆ. ಇವುಗಳಿಗೆ ಹುಂಡಿ ಎಣಿಕೆ, ಲೆಕ್ಕಪತ್ರ ನಿರ್ವಹಣೆ ವಿಚಾರಕ್ಕೆ ಸರ್ಕಾರ ಖಡಕ್ ಸೂಚನೆ ನೀಡಿದೆ. ಮುನ್ನೆಚ್ಚರಿಕೆಯಾಗಿ ಇಡೀ ರಾಜ್ಯದ ಎಲ್ಲ ನಮ್ಮ ಮುಜರಾಯಿ ದೇವಸ್ಥಾನಗಳಲ್ಲಿ ಕಡ್ಡಾಯವಾಗಿ ಆ ದೇವಸ್ಥಾನದ ಒಳಗಡೆ ಗೋಲುಕದ ಎದುರುಗಡೆ CCTVಯನ್ನು ಅಳವಡಿಸಬೇಕು. ಅಯೋಧ್ಯೆಯಲ್ಲಿ ಆಗಿರ್ತಕ್ಕಂಥ ಘಟನೆ ಬಹುಶಃ ನಮಗೆ ಎಚ್ಚರಿಕೆಯ ಗಂಟೆಯನ್ನು ಕೊಟ್ಟಿದೆ ಅಂತೇಳಿ ಅಂದ್ಕೊಳ್ತೀನಿ ನಾನು. ಆ ರೀತಿ ಯಾವುದು ನಮ್ಮ A ಕ್ಯಾಟಗರಿ, B ಕ್ಯಾಟಗರಿ ಎಲ್ಲಿ ಹೆಚ್ಚು ಹಣ ಬರುತ್ತೆ ಅದನ್ನೆಲ್ಲ ನೋಡಿ ಅಲ್ಲಿ ಕಟ್ಟುನಿಟ್ಟಿನ ಕ್ರಮವನ್ನು ನಾವು ತಗೊಳ್ತೀವಿ. ಹುಂಡಿ ಭದ್ರತೆ ರಿಪಬ್ಲಿಕ್ ಕನ್ನಡ ರಿಯಾಲಿಟಿ ಚೆಕ್ 1. ಬೆಂಗಳೂರಿನ ಪ್ರಸಿದ್ಧ ಬನಶಂಕರಿ ದೇವಸ್ಥಾನದಲ್ಲಿ ವರ್ಷಕ್ಕೆ ಸುಮಾರು 6.5 ಕೋಟಿ ಕಾಣಿಕೆ ಸಂಗ್ರಹವಾಗುತ್ತೆ. ದೇಗುಲದಲ್ಲಿ 15 ಹುಂಡಿಗಳಿದ್ದು 130 CC ಕ್ಯಾಮೆರಾಗಳಿವೆ. ಹುಂಡಿ ತೆರೆಯುವಾಗ DC ಹಾಗೂ AC ಕಚೇರಿ ಅಧಿಕಾರಿಗಳು, ಮುಜರಾಯಿ ಇಲಾಖೆ ಅಧಿಕಾರಿಗಳು, ದೇವಸ್ಥಾನದ ಆಡಳಿತ ಮಂಡಳಿ, ಪೊಲೀಸ್ ಇಲಾಖೆ ಸೇರಿದಂತೆ ಎಲ್ಲ ವಿಡಿಯೋ ಚಿತ್ರೀಕರಣ ಮಾಡಲಿದ್ದಾರೆ. ನಾನೀಗ ಬನಶಂಕರಿ ದೇವಸ್ಥಾನದಲ್ಲಿದ್ದೇನೆ. ಇಲ್ಲಿ ಸಹ ಏನು ಹೈಯೆಸ್ಟ್, ಬೆಂಗಳೂರಿಗೆ ಇದು ಹೈಯೆಸ್ಟ್ ಹುಂಡಿ ಎಣಿಕೆ ಆಗುತ್ತೆ. 1.5 ತಿಂಗಳಲ್ಲಿ ಒಂದು 50 ಲಕ್ಷ ಈ ಒಂದು ಕಲೆಕ್ಷನ್ ಆಗುತ್ತೆ. ಎಲ್ಲ ಕಡೆ CCTV ಹಾಕಿದ್ದಾರೆ. ನೋಡ್ತಿರ್ಬೋದು, ಇಲ್ಲಿ ಅಕ್ಕಪಕ್ಕದಲ್ಲೇ 3-4 CCTV ಇದೆ. ಸೂಕ್ತ ಭದ್ರತೆಯಲ್ಲಿ ಈ ಒಂದು ದೇವಸ್ಥಾನದಲ್ಲಿ ಹುಂಡಿ ಎಣಿಕೆ ಆಗ್ತಿದೆ ಎಂಬುದು ಒಂದು ಕಡೆ ಪೂಜಾರಿಗಳು ಸ್ಪಷ್ಟಪಡಿಸಿದ್ದಾರೆ. ರಿಯಾಲಿಟಿ ಚೆಕ್ 2. ಬೆಂಗಳೂರಿನ ಬಸವನಗುಡಿಯ ದೊಡ್ಡ ಗಣಪತಿ ದೇವಸ್ಥಾನದಲ್ಲಿ ಸಹ ಹುಂಡಿಗಳಿಗೆ ಭದ್ರತೆ ಕೈಗೊಂಡಿದ್ದಾರೆ. ಹುಂಡಿ ಇಡುವ ಸ್ಥಳಗಳಲ್ಲಿ CCTV ಕಡ್ಡಾಯವಾಗಿ ಇಡಲೇಬೇಕಂತ ಸದ್ಯ ಬಸವನಗುಡಿಯ ದೇವಸ್ಥಾನದ ಒಳಗಡೆ 3 ಹುಂಡಿ ಇದೆ. ಸೀಲ್ಸ್ ಹಾಕಿದ್ದಾರೆ, ಯಾರು ಓಪನ್ ಮಾಡೋಂಗಿಲ್ಲ. ಓಪನ್ ಮಾಡುವ ಸಮಯ ನಿಗದಿ ಆಗುತ್ತೆ, ಮಾರ್ಗಸೂಚಿ ಅಂತ ಇವರು ಓಪನ್ ಮಾಡ್ತಾರೆ. ಓಪನ್ ಮಾಡುವಾಗ ಕಂದಾಯ ಅಧಿಕಾರಿಗಳು ಮತ್ತು ಮುಜರಾಯಿ ಅಧಿಕಾರಿಗಳು, ಹಿರಿಯ ಅರ್ಚಕರು ರೆಕಾರ್ಡ್ ಆಗಿ ಇಲ್ಲಿಂದ ತೆಗೆದುಕೊಂಡು ಹೋಗ್ತಾರೆ. ರಿಯಾಲಿಟಿ ಚೆಕ್ 3. ಚಾಮುಂಡಿ ಬೆಟ್ಟದ ಭದ್ರತೆಗೆ 160 CCTV ಕ್ಯಾಮೆರಾ ಕಣ್ಗಾವಲು ಇದೆ. ದೇವಸ್ಥಾನ ಆವರಣದ ಸುತ್ತ ಹುಂಡಿ ಇರುವಂತಹ ಸ್ಥಳಗಳಲ್ಲಿ CCTV ನಿಗಾ ಇರಿಸಲಾಗಿದೆ. ಒಂದು ಜನರಲ್ ಎಂಟ್ರಿಯಿಂದ ಬರುವಂತಹ ಜನರಿದ್ದಾರೆ, ಅವರು ಈ ಭಾಗದಲ್ಲಿ ಬಂದು ಹಣ ಏನೋ ಮಂಗಳಾರತಿ ತಟ್ಟೆ ಇರ್ಬೋದು, ಜೊತೆಗೆ ಹುಂಡಿಗೂ ಕೂಡ ಹಣವನ್ನು ಹಾಕುವಂತಹ ಕೆಲಸಕ್ಕೆ ಮುಂದಾಗ್ತಾರೆ. ಸುತ್ತಲೂ ಕೂಡ ಈ ಆವರಣದ ಸುತ್ತಲೂ ಕೂಡ ಸುಮಾರು 5ಕ್ಕೂ ಹೆಚ್ಚು CCTVಗಳನ್ನು ಹಾಕಲಾಗಿದೆ. ಇದೆಲ್ಲ ಮಾನಿಟರ್ ಮಾಡೋದಕ್ಕೆ ಒಂದು ರೂಮ್ ಕೂಡ ಮಾಡಲಾಗಿದೆ. ಆ ಒಂದು ರೂಮ್ನಲ್ಲಿ ಪ್ರತಿಯೊಂದನ್ನು ಕೂಡ ಪರಿಶೀಲನೆ ಮಾಡುವಂತಹ ಕೆಲಸ ಕೂಡ ಆಗ್ತಾ ಇರುವಂಥದ್ದು. ರಿಯಾಲಿಟಿ ಚೆಕ್ 4. ಕಲಬುರಗಿ ಜಿಲ್ಲೆಯ ಅಫಜಲಪುರ ತಾಲೂಕಿನ ಗಾಣಗಾಪುರ ದತ್ತಾತ್ರೇಯ ದೇವಸ್ಥಾನಕ್ಕೆ ನಿತ್ಯ ಸಾವಿರಾರು ಸಂಖ್ಯೆಯಲ್ಲಿ ಭಕ್ತರು ಭೇಟಿ ಕೊಡ್ತಾರೆ. ಈ ದೇವಸ್ಥಾನದ ಭದ್ರತೆಗೆ 28 CC ಕ್ಯಾಮೆರಾಗಳನ್ನು ಅಳವಡಿಕೆ ಮಾಡಲಾಗಿದೆ. ದ್ವಾರ ಬಾಗಿಲಿದೆ, ಆ ದ್ವಾರ ಬಾಗಿಲಲ್ಲೇ ಒಂದು CCTV ಕ್ಯಾಮ್ರಾ ಕೂಡ ಅಳವಡಿಕೆ ಮಾಡಿರುವಂಥದ್ದು. ದೇವಸ್ಥಾನದ ಆವರಣದಲ್ಲಿ ಹುಂಡಿಗಳಿದೆ, ಸುಮಾರು 6ರಿಂದ 7 ದೊಡ್ಡ ಹುಂಡಿಗಳಿರುವಂಥದ್ದು. ಆ ಎಲ್ಲ ಹುಂಡಿಗಳಿಗೂ ಕೂಡ ಕವರ್ ಅಪ್ ಆಗೋ ರೀತಿಯಾಗಿ ಮತ್ತೊಂದಷ್ಟು ಏನು ಆ CCTV ಕ್ಯಾಮ್ರಾಗಳನ್ನು ಅಳವಡಿಕೆ ಮಾಡಿರುವಂಥದ್ದು. ಯಾವ ದೇಗುಲ ಎಷ್ಟು ಕಾಣಿಕೆ? ಮುಜರಾಯಿ ಇಲಾಖೆಯಡಿ ಬರುವಂಥ ರಾಜ್ಯದ ಯಾವ ದೇಗುಲಕ್ಕೆ ವಾರ್ಷಿಕವಾಗಿ ಎಷ್ಟು ಆದಾಯವಿದೆ ಅನ್ನೋದನ್ನು ನೋಡೋಣ. ಕುಕ್ಕೆ ಸುಬ್ರಹ್ಮಣ್ಯ ದೇಗುಲದ ವಾರ್ಷಿಕ ಆದಾಯ 168 ಕೋಟಿ ರೂಪಾಯಿ ಇದೆ. ಮಲೆ ಮಹದೇಶ್ವರ ಬೆಟ್ಟ 118 ಕೋಟಿ, ಕೊಲ್ಲೂರು ಮೂಕಾಂಬಿಕೆ ದೇವಸ್ಥಾನ 84 ಕೋಟಿ, ಮೈಸೂರು ಚಾಮುಂಡೇಶ್ವರಿ ದೇಗುಲ 80 ಕೋಟಿ, ಸವದತ್ತಿ ರೇಣುಕಾ ಯಲ್ಲಮ್ಮ 31 ಕೋಟಿ, ನಂಜನಗೂಡು ಶ್ರೀಕಂಠೇಶ್ವರ 29 ಕೋಟಿ, ಯಡಿಯೂರು ಸಿದ್ಧಲಿಂಗೇಶ್ವರ 27 ಕೋಟಿ ಇದ್ದರೆ ಕೊಪ್ಪಳ ಬಳಿ ಇರುವಂತಹ ಹುಲಿಗೆಮ್ಮ ದೇವಿ ದೇವಸ್ಥಾನದ ವಾರ್ಷಿಕ ಆದಾಯ 19 ಕೋಟಿ. ಉಡುಪಿ ಜಿಲ್ಲೆಯಲ್ಲಿರುವಂತಹ ಮಂದಾರ್ತಿ ದುರ್ಗಾ ಪರಮೇಶ್ವರಿ 18 ಕೋಟಿ. ದೊಡ್ಡಬಳ್ಳಾಪುರ ತಾಲೂಕಿನ ಘಾಟಿ ಸುಬ್ರಹ್ಮಣ್ಯ ದೇವಸ್ಥಾನದ ಆದಾಯ 14 ಕೋಟಿ. ಇನ್ನು ಬೆಂಗಳೂರಿನ ಬನಶಂಕರಿ ದೇವಾಲಯದ ವಾರ್ಷಿಕ ಆದಾಯ 13 ಕೋಟಿ ಇದೆ. ಸದ್ಯ ರಾಜ್ಯದಲ್ಲಿ 34,000ಕ್ಕೂ ಹೆಚ್ಚು ದೇವಸ್ಥಾನಗಳಿವೆ. 205 A ಗ್ರೇಡ್ ದೇವಸ್ಥಾನಗಳು, 193 B ಗ್ರೇಡ್ ದೇವಸ್ಥಾನಗಳು, 34,168 C ಗ್ರೇಡ್ ದೇಗುಲಗಳಿವೆ. ಇವೆಲ್ಲ ದೇವಾಲಯಗಳಿಗೆ ಇದೀಗ ರಾಜ್ಯ ಸರ್ಕಾರ ಮಾರ್ಗಸೂಚಿಯನ್ನು ಹೊರಡಿಸಿದೆ. ಹುಂಡಿ ಎಣಿಕೆ, ಭದ್ರತೆ ಬಗ್ಗೆ ಎಲ್ಲದಕ್ಕೂ ನಿಗಾ ವಹಿಸುವಂತೆ ಆದೇಶ ನೀಡಿದೆ. ಹುಂಡಿ ಹಣ ಎಷ್ಟು ಸೇಫ್, ಅದು ದತ್ತಿ ಇಲಾಖೆಯ ಒಳಗೆ ಒಳಪಡುವಂಥ ದೇವಸ್ಥಾನಗಳು ಎಷ್ಟು ಸೇಫ್ ಅನ್ನೋದು ಈಗ
ಎಲ್ಲರ ಪ್ರಶ್ನೆ. ನೀವು ಕೂಡ ನಮ್ಮ ಜೊತೆಲಿ ಕರೆ ಮಾಡಿ ನಿಮ್ಮ ಅಭಿಪ್ರಾಯವನ್ನು ನಮ್ಮ ಜೊತೆಲಿ ಹಂಚಿಕೊಳ್ಬಹುದು. ರಿಪಬ್ಲಿಕ್ ಕನ್ನಡದ ಧ್ಯೇಯವಾಕ್ಯ ನಿಮ್ಮ ಧ್ವನಿ. ಜನರ ಅಭಿಪ್ರಾಯಕ್ಕೆ ಒಂದು ಮುಕ್ತ ವೇದಿಕೆಯನ್ನು ರಿಪಬ್ಲಿಕ್ ಕನ್ನಡ ಒದಗಿಸಿಕೊಡ್ತಿದೆ. ಅದರಂತೆ ಅಭಿಪ್ರಾಯವನ್ನು ನೀವು ತಿಳಿಸಬಹುದು. ರಾಮ ಮಂದಿರ ಹುಂಡಿ ಕಳ್ಳತನ ಪ್ರಕರಣದ ಬೆನ್ನಲ್ಲೇ ರಾಜ್ಯ ಸರ್ಕಾರ ಎಚ್ಚೆತ್ತುಕೊಂಡಿದೆ. ರಾಜ್ಯದ ದೇವಸ್ಥಾನಗಳಲ್ಲಿ ಕಠಿಣ ಕ್ರಮಕ್ಕೆ ಮುಂದಾಗಿದೆ. ದೇವಸ್ಥಾನಗಳ ಹುಂಡಿ, ಚಿನ್ನ, ಬೆಳ್ಳಿ ವಸ್ತುಗಳ ಭದ್ರತೆ ಹಾಗೂ ಪಾರದರ್ಶಕತೆ ಕಾಯ್ದುಕೊಳ್ಳುವ ನಿಟ್ಟಿನಲ್ಲಿ ಸರ್ಕಾರ ಹೊಸ ಮಾರ್ಗಸೂಚಿಗಳನ್ನು ಹೊರಡಿಸಿದೆ. ಹಾಗಾದರೆ ರಾಜ್ಯದ ಈ ಕ್ರಮಕ್ಕೆ ನಮ್ಮ ಜೊತೆ ಕಾಲ್ ಮಾಡಿ, ಮೆಸೇಜ್ ಮಾಡಿ, ಎಕ್ಸ್ ಖಾತೆಯಲ್ಲಿ ನಿಮ್ಮ ಅಭಿಪ್ರಾಯವನ್ನು ಕಾಮೆಂಟ್ ಮಾಡುವ ಮೂಲಕ ತಿಳಿಸಬಹುದು. 34,000 ದೇವಸ್ಥಾನಗಳು, ಒಟ್ಟು ವಾರ್ಷಿಕವಾಗಿ ಬರುವ ಆದಾಯ 150ರಿಂದ 200 ಕೋಟಿ. ಈ ಹಣ ಎಷ್ಟು ಸೇಫ್? ದೇವಸ್ಥಾನಗಳಿಗೆ ಯಾರೋ ಕಾಣಿಕೆಯಾಗಿ ಚಿನ್ನದ ಮುಖವಾಡ ಕೊಟ್ಟಿರ್ತಾರೆ, ಚಿನ್ನದ ಗೊಂಬೆಯನ್ನು ಕೊಟ್ಟಿರ್ತಾರೆ, ಬೆಳ್ಳಿ, ಹೌದು ಇದು ಒಂದು ಕಡೆ ಎಷ್ಟು ಕೋಟಿ ಆಸ್ತಿ ಇರುತ್ತೆ ಆ ದೇವಸ್ಥಾನದಲ್ಲಿ. ಆದರೆ ಅದೆಷ್ಟು ಸೇಫ್ ಅನ್ನೋ ಪ್ರಶ್ನೆ ಬಂದಾಗ ರಾಮ ಮಂದಿರದ ವಿಚಾರಕ್ಕೆ ನಾವು ಗಮನಿಸ್ತಾ ಇದ್ದಂಗೆ ರಾಮ ಮಂದಿರದಲ್ಲಿ ಎಷ್ಟು ಕೋಟಿ ಹುಂಡಿ ಹಣ ಕನ್ನ ಹಾಕಿದ್ರು ಅನ್ನೋದೆಲ್ಲವೂ ಕೂಡ ಚರ್ಚೆ ಇತ್ತು, ಕಳವಾಯಿತು ಅನ್ನೋದು. ಸದ್ಯ ಈಗ ಇನ್ನಾದರೂ ಕೂಡ ರಾಜ್ಯ ಸರ್ಕಾರ ಕರ್ನಾಟಕದಲ್ಲಿ ಎಚ್ಚೆತ್ತುಕೊಂಡಿದೆ. ಈ ನಿಟ್ಟಿನಲ್ಲಿ ಕೆಲವು ಕ್ರಮಗಳನ್ನು ಕೈಗೊಂಡಿದೆ. ಈ ನಿಟ್ಟಿನಲ್ಲಿ ಈಗ ಜನರ ಅಭಿಪ್ರಾಯವನ್ನು ನಾವು ಕೇಳ್ತಾ ಇದ್ದೀವಿ. ಎಷ್ಟು ಸೇಫ್ ದೇವಸ್ಥಾನದ ಹುಂಡಿ ಹಣ ಅನ್ನೋದು. ರೈಟ್. ಅದರ ಜೊತೆಯಲ್ಲಿ ದೇವರೇ ನಮ್ಮನ್ನ ಕಾಪಾಡಪ್ಪ ಅಂತ ದೇವ್ರ ಹತ್ರ ನಾವು ಹೋಗ್ತೀವಿ. ಆದ್ರೆ ಈಗ ಯಾವ ರೀತಿ ಪರಿಸ್ಥಿತಿ ಅಂತಂದ್ರೆ ದೇವರನ್ನ ಕಾಪಾಡೋದಕ್ಕೆ ಕೆಲವೊಂದ್ ಕಡೆ ದೇವರ ವಿಗ್ರಹಗಳು ಆಗಿದ್ದು ಕೂಡ ಇದೆ. ಅದರ ಜೊತೆಯಲ್ಲಿ ದೇವರಿಗೆ ಸಂಬಂಧಪಟ್ಟ ಈ ಕಾಣಿಕೆ ಹುಂಡಿಯನ್ನ ಕಾಪಾಡೋದಕ್ಕೆ ಮನುಷ್ಯರನ್ನ ನೇಮಕ ಮಾಡುವಂತ ಅಥವಾ CCTV ಇಡುವಂತ ಪರಿಸ್ಥಿತಿ ಸದ್ಯಕ್ಕೆ ಬಂದಿದೆ. ದೇವಸ್ಥಾನದ ಭದ್ರತೆ ಹೆಚ್ಚಿಸಬೇಕು ಅಂತ ಕೂಡ ಈಗಾಗಲೇ ಸೂಚಿಸಿದ್ದಾರೆ ಸಚಿವ ರಾಮಲಿಂಗಾರೆಡ್ಡಿ. ಬೆಂಗಳೂರಲ್ಲಿ ಮಾತಾಡಿದ್ದಾರೆ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ. ಮೊದಲು ಕೂಡ ದೇವಾಲಯದಲ್ಲಿ ಭದ್ರತೆ ಇತ್ತು, ಈಗ ಅದನ್ನ ಒಂದಷ್ಟು ಇನ್ಕ್ರೀಸ್ ಮಾಡಿದ್ದಾರೆ, ಜಾಸ್ತಿ ಮಾಡಿದ್ದಾರೆ, ಒಂದಷ್ಟು ಮಾರ್ಗಸೂಚಿಗಳನ್ನ ಹೊರಡಿಸಿದ್ದಾರೆ ಸಿಎಂ ಅಂತ ಈ ವಿಚಾರದ ಬಗ್ಗೆ ಸಚಿವರು ಮಾತಾಡಿದ್ದಾರೆ. ರಾಮಲಿಂಗಾರೆಡ್ಡಿ ಏನ್ ಹೇಳಿದ್ರು ಬನ್ನಿ ನೋಡೋಣ. ಈಗ ಕಡಲೆ ಇರಲಿ, ಹಲಸಂಡೆ ಬೀಜ, ಕಪ್ಪು ಕಡಲೆ ಅಥವಾ ಬಿಳಿ ಕಡಲೆ, ಎಲ್ಲವೂ ಸ್ವಾದಿಷ್ಟವಾಗುತ್ತೆ. CC ಕ್ಯಾಮ್ರಾಸು ಬಹುತೇಕ ನಮ್ಮ ಎಲ್ಲ ದೇವಸ್ಥಾನಗಳಲ್ಲೂ ಇದೆ, ಆದರೆ ರಾಮ ಮಂದಿರದಲ್ಲಿ ಆಯಿತು ಅಂತ ಇನ್ನೂ ಸ್ವಲ್ಪ ಒಂದು ಹೆಜ್ಜೆ ಮುಂದೆ ಹೋಗಿದ್ದಾರೆ ಅಷ್ಟೇ. ಆಮೇಲೆ ಹುಂಡಿ ಎಳ್ಸೋವಾಗ ಎಲ್ಲ ಕಡೆ CC ಕ್ಯಾಮ್ರಾಸು ಮೊದಲಿಂದಲೂ ಇತ್ತು. ಸ್ವಲ್ಪ ಅಲರ್ಟ್ ಆಗಲಿ ಅಂತೇಳಿ CM ಅವರು ಇನ್ನೂ ಸ್ವಲ್ಪ CC ಕ್ಯಾಮ್ರಾಸು ಬಹುತೇಕ ನಮ್ಮ ಎಲ್ಲ ದೇವಸ್ಥಾನಗಳಲ್ಲೂ ಇದೆ, ಆದರೆ ರಾಮ ಮಂದಿರದಲ್ಲಿ ಆಯಿತು ಅಂತ ಇನ್ನೂ ಸ್ವಲ್ಪ ಒಂದು ಹೆಜ್ಜೆ ಮುಂದೆ ಹೋಗಿದ್ದಾರೆ ಅಷ್ಟೇ. ಆಮೇಲೆ ಹುಂಡಿ ಎಳ್ಸೋವಾಗ ಎಲ್ಲ ಕಡೆ CC ಕ್ಯಾಮ್ರಾಸು ಮೊದಲಿಂದಲೂ ಇತ್ತು. ಇನ್ನು ಮಹೇಶ್ ಅವರು ಕರೆ ಮಾಡಿದ್ದಾರೆ. ನಮಸ್ಕಾರ ಮಹೇಶ್ ಅವರೇ. ಹೇಳಿ ಮಹೇಶ್ ಅವರೇ, ದೇವಸ್ಥಾನದ ಹುಂಡಿ ಹಣ ಮತ್ತೆ ಆಭರಣಗಳು ಅಥವಾ ದೇವಸ್ಥಾನದ ಆಸ್ತಿ ಎಷ್ಟು ಸೇಫ್? ಸರ್, ಈಗ ನಾವ್ ಹೇಳ್ಬೇಕು ಹೋದ್ರೆ ಎಷ್ಟೋ ದೇವಸ್ಥಾನಗಳಲ್ಲಿ ಇನ್ನೂ ಭದ್ರತೆ ಇಲ್ಲ ಸರ್. ಅಲ್ಲಿ ಏನಕ್ಕೆ ಆಗ್ತದೆ, ನಮ್ದು ಚಾಮರಾಜನಗರದಲ್ಲಿ ಇಲ್ಲಿ ಚಾಮರಾಜೇಶ್ವರ ದೇವಸ್ಥಾನದಲ್ಲಿ ಮಹಾರಾಜರ ಕಾಲದಿಂದ ಚಿನ್ನಗಳಿದೆ, ಅದು ಅದ್ರ ಬಗ್ಗೆ ಇನ್ನೂ ಮಾಹಿತಿನೇ ಕೊಟ್ಟಿಲ್ಲ ಸರ್. ಅಲ್ಲಿ ಪೂಜಾರಿಗಳು ಸುಮಾರು ವರ್ಷದಲ್ಲಿ ಇನ್ನೂ 300 ವರ್ಷದಿಂದ ಮಹಾರಾಜರ ಆಳದಿಂದ ನಮ್ಮ ಚಾಮರಾಜನಗರದಲ್ಲಿ ಎಷ್ಟೋ ವಜ್ರ ವೈಡೂರ್ಯಗಳು ಕೊಟ್ಟಿದ್ದಾರೆ, ಅದ್ರ ಬಗ್ಗೆ ಮಾಹಿತಿ ಇಲ್ಲ. ಇನ್ ನಂಜನಗೂಡ್ಗೆ ಹೋದ್ರೆ ಸರ್, ಅಲ್ಲಿ ಪೂಜಾರಿಗಳು ಅಲ್ಲಿ ಅವ್ರದೇ ಆದ ಒಂದು ಸಿದ್ಧಾಂತ ಮಾಡ್ಕೊಬಿಟ್ಟಿದ್ದಾರೆ ಸರ್. ಅಲ್ಲಿ ಸುಮ್ನೆ ಪೂಜೆ ಮಾಡ್ತೀನಿ ಅಂದ್ಬಿಟ್ಟು ದೊಡ್ಡ ಶ್ರೀಮಂತರ ಬಂದ್ರೆ ಪೂಜೆ ಮಾಡ್ತೀನಿ ಅಂದ್ಬಿಟ್ಟು ಆ ಕಡೆ ಕರ್ಕೊಂಡೋಗಿ 500,000 ಕಿತ್ಕತ್ತ ಸರ್. ಆದ್ರಿಂದ ಆಮೇಲೆ ಉಂಡಿಗಳು ಏನಕ್ಕೆ ತುಂಬಾ ಕರೆಕ್ಟ್ ಆಗಿ ಪಾರದರ್ಶಕವಾಗಿ ಆಗ್ಬೇಕು ಸರ್. ಅಲ್ಲಿ DC ಸಂಬಂಧಪಟ್ಟಂತಹ ಒಳ್ಳೆ ಅಧಿಕಾರಿನ ಅಲ್ಲಿ ನೇಮಿಸಿ ಅಲ್ಲಿ ಎಣಿಕೆ ಗಂಟು ಅದನ್ನೆಲ್ಲ ವಿಡಿಯೋ ಮಾಡ್ಕೋಬೇಕು ಸರ್. ನಮ್ ಚಾಮರಾಜೇಶ್ವರ ಮಾದೇಶ್ವರನ ಬೆಟ್ಟದಲ್ಲೂ ಒಳ್ಳೆ ಇನ್ಕಮ್ ಇದೆ ಸರ್. ಅಲ್ಲಿ ವರ್ಷಕ್ಕೆ ಅಲ್ಲಿ 28 ಈಗ 2ನೇ ಸ್ಥಾನದಲ್ಲಿ ಇದೆ ರಾಜ್ಯದಲ್ಲಿ. ಅದರಿಂದ ನಾವ್ ಏನ್ ಹೇಳ್ತೀವಿ, ಅಲ್ಲಿ ಬರ್ತಕ್ಕಂತ ಸಾರ್ವಜನಿಕರಿಗೆ ಅದನ್ನ ಅನುಕೂಲ ಮಾಡ್ಕೊಡ್ಬೇಕು ಸರ್. ಉಂಡಿ ಹಣನ ಅದನ್ನ ಎಷ್ಟೋ ಇದು ಬರ್ತಕ್ಕಂಥ ರೂಮ್ಗಳು ಮತ್ತೆ ಊಟದ ವ್ಯವಸ್ಥೆ ಅಲ್ಲಿ ಬಂದ್ರೆ ಭಕ್ತಾದಿಗಳಿಗೆ ನೆಗ್ಲೆಕ್ಟ್ ಮಾಡಬಾರ್ದು ಸರ್ ಅದನ್ನ. ಆದ್ರೆ ಉಂಡಿ ಎಣಿಕೆ ಅಲ್ಲಿ ದೇವಸ್ಥಾನಕ್ಕೆ ಎಷ್ಟೋ ಯೂಸ್ ಮಾಡ್ಕೋಬೇಕು, ಇನ್ನೂ ಎಷ್ಟೋ ದೇವಸ್ಥಾನಗಳಿಗೆ ಕರೆಕ್ಟ್ ಆಗಿ ಪಾರದರ್ಶಕವಾಗಿ ಮಾಡ್ಬೇಕು ಅಂತ ನನ್ನಲ್ಲಿ ಬಹಳ ಕಳೆ ಇದೆ, ಕೇಳ್ಕೊತಾ ಇದ್ದೀನಿ ಸರ್. ಓಕೆ ಮಹೇಶ್ ಅವರೇ, ಥ್ಯಾಂಕ್ ಯು ನಮ್ಮ ಜೊತೆ ತಾವು ಮಾತಾಡಿದ್ದಕ್ಕೆ. ಆಲ್ ರೈಟ್, ಗಮನಿಸ್ತಾ ಇದ್ದೀವಿ ಸಾಕಷ್ಟು. ಅಂದರೆ ಈಗ ಸರ್ಕಾರ ಇಂಥ ಕ್ರಮಗಳನ್ನು ಕೈಗೊಂಡಿದೆ, ಎಚ್ಚೆತ್ಕೊಂಡಿದೆ, ಒಂದು ಎಚ್ಚರಿಕೆಯ ಗಂಟೆ ಸರ್ಕಾರಕ್ಕೆ. ಆದರೆ ಅದರಿಂದ ಎಚ್ಚೆತ್ಕೊಂಡಂಥ ಸರ್ಕಾರ ಒಂದಷ್ಟು ಮಾರ್ಗಸೂಚಿಗಳನ್ನು ಏನೋ ತಂದಿದೆ. ಆದರೆ ಎಷ್ಟೋ ಕಡೆಗಳಲ್ಲಿ ನಾವು ಗಮನಿಸಿರ್ಬೋದು ರಂಜಿತ್, ಈ CCTV ಕ್ಯಾಮ್ರಾ ಹಾಕಿರ್ತಾರೆ. ಈಗ ಭದ್ರತೆ ಅಂತಂದ್ರೆ CCTV ಕ್ಯಾಮ್ರಾ, ಅದರ ಹೊರತಾಗಿ ಏನ್ ಮಾಡೋದಕ್ಕೆ ಸಾಧ್ಯ? CCTV ಕ್ಯಾಮ್ರಾ ಕದ್ದು ಆನಂತರ ಹುಂಡಿ ಹಣ ಕೂಡ ಕದ್ದು ಹೋಗಿರುವಂತ ಅನೇಕ ಪ್ರಕರಣಗಳು ಕೂಡ ನಡೆದಿರೋದ್ರಿಂದ ಇಷ್ಟೇ ಸಾಕ? ಹಾಗಾದ್ರೆ ಭದ್ರತೆ ಹೇಗಿರಬೇಕು ಅನ್ನೋ ಪ್ರಶ್ನೆ ಈಗ ಸದ್ಯಕ್ಕಿದೆ. ಕಲಬುರಗಿ ಜಿಲ್ಲೆಯ ಅಫಜಲ್ಪುರ ತಾಲೂಕಿನಲ್ಲಿರುವ ಈ ಗಾಣಗಾಪುರ ದೇವಸ್ಥಾನ
ಈ ದೇವಸ್ಥಾನದಲ್ಲೂ ಕೂಡ ಈಗ ಭದ್ರತೆ ಹಾಗಾದ್ರೆ ಹೇಗಿದೆ? ದತ್ತಾತ್ರೇಯ ದೇವಸ್ಥಾನಕ್ಕೆ ಪ್ರತಿನಿತ್ಯ ಸಾವಿರಾರು ಸಂಖ್ಯೆಯಲ್ಲಿ ಭಕ್ತರು ಬರ್ತಾರೆ, ಬೇರೆ ಬೇರೆ ರಾಜ್ಯಗಳಿಂದಲೂ ಕೂಡ ಆಗಮಿಸ್ತಾರೆ ಇಲ್ಲಿಗೆ, ಅಲ್ಲಿ ಪೂಜೆ ಪುನಸ್ಕಾರಗಳು ನಡೆಯುತ್ತೆ. ಹಾಗಾದ್ರೆ ಇಲ್ಲಿ ಭದ್ರತೆ ಹೇಗಿದೆ? ಅದಕ್ಕೆ ಸಂಬಂಧಪಟ್ಟಂತೆ ಒಂದು ಪ್ರತ್ಯಕ್ಷ ವರದಿ ಇದೆ, ನೋಡ್ಕೊಂಬರೋಣ ಬನ್ನಿ. ಅಯೋಧ್ಯ ರಾಮ ಮಂದಿರದಲ್ಲಿನ ಹುಂಡಿ ಕಳವು ಪ್ರಕರಣದ ಬಳಿಕ ಎಚ್ಚೆತ್ತುಕೊಂಡಿರುವಂತಹ ರಾಜ್ಯ ಸರ್ಕಾರ ರಾಜ್ಯದ ಪ್ರಮುಖ ಮುಜರಾಯಿ ಇಲಾಖೆಯ ದೇವಸ್ಥಾನಗಳಲ್ಲಿ ಇದೀಗ ಹೆಚ್ಚಿನ ಕಣ್ಗಾವಲನ್ನ ವಹಿಸೋದಕ್ಕೆ ಮುಂದಾಗಿರುವಂಥದ್ದು. ಸದ್ಯ ನಾನೀಗ ಕಲಬುರಗಿ ಜಿಲ್ಲೆಯ ಅಫ್ಜಲ್ಪುರ ತಾಲೂಕಿನ ಗಾಣಗಾಪುರದ ದತ್ತನ ಕ್ಷೇತ್ರದಲ್ಲಿರುವಂಥದ್ದು. ಇದು ದತ್ತನ ದೇವಸ್ಥಾನ ಕೂಡ ಮುಜರಾಯಿ ಇಲಾಖೆಗೆ ವ್ಯಾಪ್ತಿಗೆ ಒಳಪಡ್ತಾ ಇರುವಂಥದ್ದು. ಈ ದೇವಸ್ಥಾನದಲ್ಲಿ ಯಾವ ರೀತಿಯಾಗಿ ಭದ್ರತೆ ಮತ್ತೆ ವಿಶೇಷ ಕಣ್ಗಾವಲನ್ನ ವಹಿಸೋದಕ್ಕೆ ಸರ್ಕಾರ ಮುಂದಾಗಿದೆ ಅನ್ನುವಂಥದ್ದನ್ನ ನಾನು ತೋರಿಸೋದಕ್ಕೆ ಹೋಗ್ತೀನಿ. ಈಗ ಸ್ಟಾರ್ಟಿಂಗ್ ಎಂಟ್ರೆನ್ಸ್ ನಲ್ಲಿ ತೋರಿಸ್ತಾ ಹೋಗ್ತೀನಿ. ಅಂದ್ರೆ ಈ ದೇವಸ್ಥಾನಕ್ಕೆ ಕಾಂಟ್ಯಾಕ್ಟ್ ಬೇಸ್ ಗುತ್ತಿಗೆ ಆಧಾರದ ಮೇಲೆ ಒಂದಷ್ಟು ಜನ ಸೆಕ್ಯೂರಿಟಿಗಳನ್ನ ಕೂಡ ನಿಯೋಜನೆ ಮಾಡ್ಕೊಂಡಿರುವಂಥದ್ದು. ಅಂದ್ರೆ ದೇವಸ್ಥಾನಕ್ಕೆ ಬರುವಂತ ಭಕ್ತರನ್ನ ಏನು ನಿಗಾ ವಹಿಸೋದಕ್ಕೆ, ಜೊತೆಗೆ ಬೇರೆ ಬೇರೆ ರೀತಿಯಾದಂಥ ಯಾವುದೇ ರೀತಿಯಾದಂಥ ಘಟನೆಗಳು ಕೂಡ ನಡೆಯದಂತೆ ನೋಡ್ಕೊಳ್ಳೋದಕ್ಕೆ ಒಂದಷ್ಟು ಸೆಕ್ಯೂರಿಟಿ ಗಾರ್ಡ್ಗಳನ್ನ ಕೂಡ ನಿಯೋಜನೆ ಮಾಡಿರುವಂಥದ್ದು. ಜೊತೆಗೆ ದೇವಸ್ಥಾನಕ್ಕೆ ಎಂಟ್ರಿ ಆಗುವಂಥ ಬಾಗಿಲ ಏನು ದ್ವಾರ ಬಾಗಿಲಿದೆ, ಆ ದ್ವಾರ ಬಾಗಿಲಲ್ಲೇ ಒಂದು CCTV ಕ್ಯಾಮ್ರಾ ಕೂಡ ಅಳವಡಿಕೆ ಮಾಡಿರುವಂಥದ್ದು. ದೇವಸ್ಥಾನದ ಬಹುತೇಕ ಭಾಗದ ತುಂಬ ಎಲ್ಲವೂ ಕೂಡ CCTV ಅಳವಡಿಕೆ ಮಾಡಿರುವಂಥದ್ದು. ಅದು ಒಂದು ಕಡೆ CCTV ಆದರೆ, ಇನ್ನು ಈ ಹುಂಡಿ ಇರುವಂಥದ್ದು ದೇವಸ್ಥಾನದ ಆವರಣದಲ್ಲಿ ಹುಂಡಿಗಳಿದೆ. ಸುಮಾರು 6 ರಿಂದ 7 ದೊಡ್ಡ ದೊಡ್ಡ ಹುಂಡಿಗಳಿರುವಂಥದ್ದು. ಆ ಎಲ್ಲ ಹುಂಡಿಗಳಿಗೂ ಕೂಡ ಕವರ್ ಅಪ್ ಆಗೋ ರೀತಿಯಾಗಿ ಮತ್ತೊಂದಷ್ಟು ಏನು ಆ CCTV ಕ್ಯಾಮ್ರಾಗಳನ್ನು ಅಳವಡಿಕೆ ಮಾಡಿರುವಂಥದ್ದು. ನಾನು ಅಲ್ಲೂ ಕೂಡ ತೋರಿಸ್ತಾ ಹೋಗ್ತೀನಿ, ಅದು CCTV ಅಳವಡಿಕೆ ಮಾಡಿರುವಂಥದ್ದು. ಪ್ರತಿನಿತ್ಯ ಏನು ಈ ಒಂದು ಗಾಣಗಾಪುರದ ದತ್ತನ ಕ್ಷೇತ್ರಕ್ಕೆ ಸಾವಿರಾರು ಜನರು ಭಕ್ತರು ಬರ್ತಾ ಇರುವಂಥದ್ದು. ಅಂದರೆ 3 ರಾಜ್ಯಗಳಿಂದ ಪಕ್ಕದ ಮಹಾರಾಷ್ಟ್ರ, ಕರ್ನಾಟಕ, ತೆಲಂಗಾಣ ಸೇರಿದಂತೆ ನಾನಾ ಭಾಗದಿಂದಲೂ ಕೂಡ ಸಾಕಷ್ಟು ಜನ ಭಕ್ತರು ಈ ಒಂದು ದೇವಸ್ಥಾನಕ್ಕೆ ಬಂದು ದೇವರ ದರ್ಶನವನ್ನು ಕೂಡ ಪಡೆದುಕೊಂಡು ಹೋಗ್ತಾರೆ. ಹಾಗೆ ಬರುವಂಥ ಭಕ್ತರಿಗೆ ಎಲ್ಲ ರೀತಿಯಾದಂಥ ವ್ಯವಸ್ಥೆಯನ್ನು ಕೂಡ ಮಾಡಿರುವಂಥದ್ದು. ಅಂದರೆ ಈಗ ಒಳಭಾಗದ ದೃಶ್ಯವನ್ನು ಕೂಡ ನಾನು ತೋರಿಸ್ತಾ ಹೋಗ್ತೀನಿ. ಈ ದೇವಸ್ಥಾನದ ಒಳಭಾಗದ ದೃಶ್ಯ ಯಾವ ರೀತಿ ಇದೆ, ಅಲ್ಲಿ ಹೇಗಿದೆ ವ್ಯವಸ್ಥೆ ಅನ್ನುವಂಥದ್ದನ್ನ ಕೂಡ ತೋರಿಸ್ತೀನಿ. ಈಗಾಗಲೇ ಭಕ್ತರು ಏನು ದರ್ಶನವನ್ನು ಪಡೆದುಕೊಂಡು ಬರೋದಕ್ಕೆ ಮುಂದಾಗಿರುವಂಥದ್ದು. ಇಲ್ಲಿ ದತ್ತನ ದರ್ಶನವನ್ನು ಏನು ಪಡಿತಾರೆ, ದತ್ತನ ದರ್ಶನವನ್ನು ಪಡೆದು ಈ ಒಂದು ಗೇಟ್ನಿಂದ ಎಕ್ಸಿಟ್ ಆಗ್ತಾರೆ. ಇಲ್ಲಿ ಕೂಡ ಒಳಭಾಗದಲ್ಲಿ ಒಂದಷ್ಟು ಭದ್ರತೆಗಳನ್ನು ಕೂಡ ಕೈಗೊಂಡಿರುವಂಥದ್ದು. ಬರುವಂತಹ ಭಕ್ತರಿಗೆ ಪ್ರತಿಯೊಬ್ಬರಿಗೂ ಕೂಡ ಸರತಿ ಸಾಲಿನಲ್ಲಿ ನಿಲ್ಲಿಸಿ ದೇವರ ದರ್ಶನವನ್ನು ಪಡೆಯೋದಕ್ಕೆ ಅವಕಾಶವನ್ನು ಕೂಡ ನೀಡಿರುವಂಥದ್ದು. ಈಗ ದೃಶ್ಯದಲ್ಲಿ ಕೂಡ ನೋಡ್ಬೋದು, ಇದು ದತ್ತನ ಮೂರ್ತಿ ಆಗಿರುವಂಥದ್ದು, ಪ್ರತಿಮೆ ಇಲ್ಲೇ, ಜೊತೆಗೆ ಪಾದಕೆಗಳು ಕೂಡ ಇರುವಂಥದ್ದು. ಈ ರೀತಿಯಾಗಿ ಬರುವಂತಹ ಭಕ್ತರಿಗೆ ಏನು ಎಲ್ಲ ರೀತಿಯಾದಂಥ ವ್ಯವಸ್ಥೆ ಇರುವಂಥದ್ದು. ಇನ್ನು ಬಹಳ ಪ್ರಮುಖವಾಗಿ ನಾನು ಇಲ್ಲೂ ಕೂಡ ತೋರಿಸ್ತಾ ಹೋಗ್ತೀನಿ, ಇಲ್ಲೊಂದಷ್ಟು CCTVಗಳನ್ನು ಕೂಡ ಅಳವಡಿಸಿರುವಂಥದ್ದು. ಅಲ್ಲೂ ಹುಂಡಿ ಇರುವಂಥದ್ದು, ಅದನ್ನು ಕೂಡ ಸಂಪೂರ್ಣವಾಗಿ ಕ್ಯಾಪ್ಚರ್ ಆಗುತ್ತೆ. ಜೊತೆಗೆ ದೇವಸ್ಥಾನದ ಆವರಣದಲ್ಲೂ ಕೂಡ ಸಾಕಷ್ಟು ಜನ ಭಕ್ತರು ಏನು ಬಂದು ಹೋಗ್ತಾ ಇರ್ತಾರೆ. ಅಂಥ ಸಂದರ್ಭದಲ್ಲಿ ಯಾವುದೇ ರೀತಿಯಾದಂಥ ಕಳ್ಳತನ ಆಗಬಾರ್ದು, ಜೊತೆಗೆ ಭದ್ರತೆಯನ್ನು ವಹಿಸಬೇಕು ಅನ್ನುವಂಥ ನಿಟ್ಟಿನಲ್ಲಿ ಇಲ್ಲೂ ಒಂದು CCTVಯನ್ನು ಅಳವಡಿಕೆ ಮಾಡಿರುವಂಥದ್ದು. ಒಟ್ಟು ಈ ಗಾಣಗಾಪುರದ ದತ್ತನ ದೇವಸ್ಥಾನದಲ್ಲಿ 28ಕ್ಕೂ ಹೆಚ್ಚು CCTV ಕ್ಯಾಮ್ರಾಗಳಿರುವಂಥದ್ದು. ಅದೆಲ್ಲವೂ ಕೂಡ ಸಂಪೂರ್ಣವಾಗಿ ಮುಜರಾಯಿ ಇಲಾಖೆಯ ಒಂದು ಕಚೇರಿ ಏನಿದೆ, ಆ ಒಂದು ಕಚೇರಿಯಲ್ಲಿ ಆಪರೇಟ್ ಆಗ್ತಾ ಇರುವಂಥದ್ದು. ಅದಕ್ಕೆ ಸಂಬಂಧಪಟ್ಟಂತೆ EO ಏನಿದ್ದಾರೆ ಅವರು ಕೂಡ ಸಂಪೂರ್ಣವಾಗಿ ಅದರ ನಿಗಾವನ್ನು ವಹಿಸೋದಕ್ಕೆ ಮುಂದಾಗಿರುವಂಥದ್ದು. ಇನ್ನು ಬಹಳ ಪ್ರಮುಖವಾಗಿ 6 ರಿಂದ 7 ದೊಡ್ಡ ದೊಡ್ಡ ಹುಂಡಿಗಳೇನಿದೆ, ಆ ಎಲ್ಲ ಹುಂಡಿ ಈ ಎಣಿಕೆ ಕಾರ್ಯವೂ ಕೂಡ ಪ್ರತಿ 3 ರಿಂದ 4 ತಿಂಗಳಿಗೊಮ್ಮೆ ಹುಂಡಿ ಎಣಿಕೆ ಕಾರ್ಯವೂ ಕೂಡ ಆಗ್ತಾ ಇರುತ್ತೆ. ಕ್ಯಾಮ್ರಾ ಪರ್ಸನ್ ವಿಜಯ್ ಕುಮಾರ್ ಜೊತೆ ಓಂ ಪ್ರಕಾಶ್ ಮುನ್ನೂರ್, ರಿಪಬ್ಲಿಕ್ ಕನ್ನಡ, ಕಲಬುರಗಿ. ಅಶ್ವಿನಿ, ದೇವಸ್ಥಾನಕ್ಕೆ ಲಕ್ಷಾಂತರ ಅಲ್ಲ ಕೋಟ್ಯಾಂತರ ರೂಪಾಯಿ ಆದಾಯ ಬರುತ್ತೆ. ಅದು ಹುಂಡಿ ಹಣ, ಆನಂತರ ಮತ್ತೊಂದು ಮಗದೊಂದು ಅಂತೇಳಿ ಕೋಟ್ಯಾಂತರ ರೂಪಾಯಿ ಹಣ ಬರುತ್ತೆ, ಆದಾಯ ಬರುತ್ತೆ ದೇವಸ್ಥಾನಕ್ಕೆ. ನಾನಾಗಲೇ ಹೇಳಿದೆ 160 ಕೋಟಿ ಅಂತ ಹೇಳಿದೆ. 160 ಕೋಟಿ ಅಲ್ಲ. ಈಗ ಡೀಟೇಲ್ ಆಗಿ ನೋಡ್ತಾ ಹೋಗೋಣ ಯಾವ್ಯಾವ ದೇವಸ್ಥಾನಕ್ಕೆ ಎಷ್ಟು ಹಣ ಆದಾಯ ಬರುತ್ತೆ ವಾರ್ಷಿಕವಾಗಿ ಅನ್ನೋದನ್ನು. ಕುಕ್ಕೆ ಸುಬ್ರಹ್ಮಣ್ಯ ದೇವಸ್ಥಾನಕ್ಕೆ ಪೊರೆ ಕುಕ್ಕೆಗೇನೆ 168 ಕೋಟಿ ವಾರ್ಷಿಕವಾಗಿ ಆದಾಯ ಬರುತ್ತೆ. ಮಲೆ ಮಹದೇಶ್ವರ ಬೆಟ್ಟಕ್ಕೆ 118 ಕೋಟಿ ವಾರ್ಷಿಕ ಆದಾಯ ಬರುತ್ತೆ. ಕೊಲ್ಲೂರು ಶ್ರೀ ಮೂಕಾಂಬಿಕೆ ತಾಯಿ ದೇವಸ್ಥಾನಕ್ಕೆ 84 ಕೋಟಿ, ಮೈಸೂರು ಚಾಮುಂಡೇಶ್ವರಿ ದೇವಸ್ಥಾನಕ್ಕೆ 80 ಕೋಟಿ, ಸೌದತ್ತಿ ರೇಣುಕಾ ಯಲ್ಲಮ್ಮ ದೇವಸ್ಥಾನಕ್ಕೆ 31 ಕೋಟಿ, ನಂಜನಗೂಡು ಶ್ರೀಕಂಠೇಶ್ವರ ದೇವಸ್ಥಾನಕ್ಕೆ 29 ಕೋಟಿ, ಯಡಿಯೂರು ಸಿದ್ಧಲಿಂಗೇಶ್ವರ ದೇವಸ್ಥಾನಕ್ಕೆ 27 ಕೋಟಿ, ಹುಲಿಗಮ್ಮ ದೇವಿ ದೇವಸ್ಥಾನಕ್ಕೆ 19 ಕೋಟಿ ಆದಾಯ ಬರುತ್ತೆ. ಮಂದರ್ತಿ ದುರ್ಗಾ ಪರಮೇಶ್ವರಿ, ನಮ್ಮೂರಿನ ದೇವಸ್ಥಾನ, ನಮ್ಮನೆ ಹತ್ರನೇ ದೇವಸ್ಥಾನ ಇದೆ, ಈ ದೇವಸ್ಥಾನಕ್ಕೆ 18 ಕೋಟಿ ಆದಾಯ ಬರುತ್ತೆ. ಘಾಟಿ ಸುಬ್ರಹ್ಮಣ್ಯ ದೇವಸ್ಥಾನಕ್ಕೆ 14 ಕೋಟಿ, ಬೆಂಗಳೂರು ಬನಶಂಕರಿ ದೇಗುಲಕ್ಕೆ 13 ಕೋಟಿ ಆದಾಯ ಬರುತ್ತೆ. A ಗ್ರೇಡ್ ದೇವಸ್ಥಾನ, B ಗ್ರೇಡ್ ದೇವಸ್ಥಾನ, C ಗ್ರೇಡ್ ದೇವಸ್ಥಾನ
ಮೂರು ಹಂತದಲ್ಲಿ ಇದನ್ನು ಆದಾಯದ ಆಧಾರದ ಮೇಲೆ ಗ್ರೇಡ್ ಕೊಟ್ಟಿದ್ದಾರೆ. 205 ಎ ಗ್ರೇಡ್ ದೇವಸ್ಥಾನ ಇದೆ, ವಾರ್ಷಿಕ ಆದಾಯ 25 ಲಕ್ಷಕ್ಕಿಂತ ಹೆಚ್ಚದು. 194 ಬಿ ಗ್ರೇಡ್ ದೇವಸ್ಥಾನಗಳಿದ್ದಾವೆ, ಅಲ್ಲಿ 5 ಲಕ್ಷದಿಂದ 25 ಲಕ್ಷದವರೆಗೆ ಆದಾಯದ ಮಿತಿ ಇದೆ. ಇನ್ನು 34,168 ಸಿ ಗ್ರೇಡ್ ದೇವಸ್ಥಾನಗಳು, ವಾರ್ಷಿಕ ಆದಾಯ 5 ಲಕ್ಷಕ್ಕಿಂತ ಹೆಚ್ಚಿದೆ. ಇದು ನೋಡಿ 160 ಕೋಟಿ ಅಲ್ಲ, ಒಂದು ದೇವಸ್ಥಾನದೇ 160 ಕೋಟಿ. ಕುಕ್ಕೆ ಸುಬ್ರಹ್ಮಣ್ಯ ಸ್ವಾಮಿದು 168 ಕೋಟಿ ವಾರ್ಷಿಕವಾಗಿ. ಅಲ್ಲಿಗೆ ಎಷ್ಟಾಯಿತು? ಈ ಹಣದ ಮೇಲೆ ಕಣ್ಣಿಡೋದಕ್ಕೆ ಅಥವಾ ಈ ದೇವಸ್ಥಾನದ ಹುಂಡಿ ಹಣ ಅಥವಾ ಅಲ್ಲಿನ ಭದ್ರತೆಗಾಗಿ ಈಗ ನಿಯಮಾವಳಿಗಳನ್ನು ಸರ್ಕಾರ ರೂಪಿಸಿದೆ. ಇದು ಅಗತ್ಯವಾಗಿ ಆಗಬೇಕಾಗಿತ್ತು. ಸರ್ಕಾರ ಈಗಾದರೂ ಕೂಡ ಅಯೋಧ್ಯೆಯಲ್ಲಿ ರಾಮ ಮಂದಿರದಲ್ಲಿ ಆದಂತಹ ಘಟನೆಯ ನಂತರವಾದರೂ ಕೂಡ ರಾಜ್ಯದಲ್ಲಿ ಎಚ್ಚೆತ್ತುಕೊಂಡು ಇಂಥದ್ದೊಂದು ಕ್ರಮವನ್ನು ತೆಗೆದುಕೊಂಡಿದೆ. ರೈಟ್. ಹಾಸನದಿಂದ ಮುರಳಿ ಕರೆ ಮಾಡಿದ್ದಾರೆ, ರಂಜಿತ್ ಮಾತಾಡ್ಸೋಣ. ಮುರಳಿ ಅವರೇ ನಮಸ್ತೆ. ನಮಸ್ತೆ ಮೇಡಮ್. ನಮಸ್ತೆ. ದೇವಸ್ಥಾನಗಳೇ ಎಷ್ಟು ಸೇಫ್ ಅಂತ ಕೇಳುವಂತ ಪ್ರಶ್ನೆ ಬಂದ್ಬಿಡ್ತಲ್ಲ ಸರ್. ಮನುಷ್ಯ ಅಷ್ಟೊಂದು ಸ್ವಾರ್ಥಿ ಆಗ್ಬಿಟ್ಟಿದ್ದಾನೆ. ಕಳ್ಳತನ ಹೈಟೆಕ್ ಆಗೋಗಿದೆ. CCTVನೇ ಕದ್ದು ಕಳ್ಳತನ ಮಾಡೋದಿದ್ದಾರೆ. ದೇವ್ರ ಕಣ್ಣಿಗೆ ಬಟ್ಟೆ ಕಟ್ಟಿ ಕಳ್ಳತನ ಮಾಡೋರಿದ್ದಾರೆ, ದೇವರನ್ನೇ ಕಳ್ಳತನ ಮಾಡೋರಿದ್ದಾರೆ. ಇಂಥ ಕಳ್ಳರಿಂದ ರಕ್ಷಣೆ ತಗೊಳ್ಳೋದಾದ್ರೂ ಹೇಗೆ, ರಕ್ಷಣೆ ಕೊಡೋದಾದ್ರೂ ಹೇಗೆ ಅಂತ? ರಕ್ಷಣೆ ಅಂದ್ರೆ ಮೇಡಮ್ ಇದೇನ್ ಗೊತ್ತಾ, ಇವರು ಯಾರೋ ಒಬ್ರು ಸಣ್ಣವರೊಬ್ರು ಬಂದು ಕಳ್ತನ ಮಾಡಕ್ಕೆ ಸಾಧ್ಯ ಇಲ್ಲ. ಮಾಡಿದ್ರೆ ಹಿಂದೆ ಏನು ದೊಡ್ಡವ್ರು ಇರ್ತಾರೋ ಅವ್ರ ಕಡೆಯವರು ಆಗಿರ್ತಾರೆ, ಇಲ್ಲಾಂದ್ರೆ ಅವ್ರ ಸಪೋರ್ಟ್ ಇಲ್ದಲೆ ಏನು ಮಾಡಕ್ ಆಗಲ್ಲ. ಹಾಗೆ ಈಗ ಇದು ಏನೋ ದುಡ್ಡು ಇದು ಹೇಳಿದ್ರಲ್ಲ, ಕಾಣಿಕೆ ಹುಂಡಿ ದುಡ್ಡು. ಹೌದು. ನಿಮಗೆ ಇನ್ನೊಂದು ಹೇಳ್ತೀನಿ, ಸಕ್ಕರೆಪಟ್ಟಣದಲ್ಲಿ ತ್ರೇತಾಯುಗದ ದೇವಸ್ಥಾನ, ಸಕುನಿ ರಂಗನಾಥ ಸ್ವಾಮಿ ದೇವಸ್ಥಾನ ಅಂತ ಸರ್ಕಾರ ವಹಿಸ್ಕೊಂಡಿದೆ. ನಮಗೆ ಹೇಳಕ್ ಅವಕಾಶ ಸಿಗ್ತಾ ಇದೆ ಅಂತ ಹೇಳ್ತಾ ಇದ್ದೀನಿ. ಅಲ್ಲಿ ಒಂದು ಅಭಿವೃದ್ಧಿ ಇಲ್ಲ. ಒಂದು ಹೆಣ್ಮಕ್ಳಿಗೆ ಹೋದ್ರು ಬಟ್ಟೆ ಚೇಂಜ್ ಮಾಡಕ್ ವ್ಯವಸ್ಥೆ ಇಲ್ಲ. ದೇವಸ್ಥಾನದ ಅಭಿವೃದ್ಧಿಗಳು ಆಗ್ತಿಲ್ಲ. ಹೇಗೆ ಇದೆ ಅಂದ್ರೆ ಕಮಿಟಿಯವರಿಗೆ ಅವರು ಒಂದು ಇದಿರ್ಬೇಕು, ಏನಂತಾರೆ, ಅವರು ಒಂದು ಆಸಕ್ತಿ ವಹಿಸಿ ಇದನ್ನ ಇದ್ ಮಾಡ್ಬೇಕು. ದುಡ್ಡುಗಳನ್ನ ಬರೀ ಇವ್ರು ಅವ್ರ ಕದ್ರು ಇವ್ರ ಕದ್ರು ಅಂದ್ರೆ ಕದಿಯ ತನಕ ಇವ್ರು ಏನ್ ಮಾಡ್ತಾ ಇರ್ತಾರೆ? ಅಷ್ಟೊಂದು ದುಡ್ಡಲ್ಲವ. ಅಲ್ಲ, ಹೊರಗಿನ ಕಳ್ಳರಿಂದ ರಕ್ಷಣೆ ಪಡಿಬಹುದು, ಆದ್ರೆ ಒಳಗಿನ ಕಳ್ಳರಿಂದ ರಕ್ಷಣೆ ಪಡೆಯೋದು ಹೇಗೆ ಅನ್ನೋದು ಈಗ ಇರುವಂತಹ ಪ್ರಶ್ನೆ. ಅದರಿಂದ ರಕ್ಷಣೆ ಮಾಡಬೇಕಿದೆ. ಆ ರೀತಿ ರಕ್ಷಣೆ ಆದ್ರೆ ಬಹುಶಃ ದೇವಸ್ಥಾನದ ಜೀರ್ಣೋದ್ಧಾರ ಅಥವಾ ಇನ್ನಿತರ ಕಾರ್ಯಗಳು, ದೇವಸ್ಥಾನದ ಅಭಿವೃದ್ಧಿ ಕೂಡ ಬಹುಶಃ ಸಾಧ್ಯ ಆಗಬಹುದೇನೋ ಅನ್ನುವಂತಹ ನಿರೀಕ್ಷೆ. ಎನಿವೈಸ್ ಧನ್ಯವಾದ ಮುರಳಿ ಅವರೇ, ರಿಪಬ್ಲಿಕ್ ಕನ್ನಡ ಜೊತೆ ಮಾತಾಡಿದ್ದಕ್ಕೆ. ದಾವಣಗೆರೆಯಿಂದ ಸಿದ್ದಪ್ಪ ಅನ್ನೋರು ಕರೆ ಮಾಡಿದ್ದಾರೆ. ಸಿದ್ದಪ್ಪ ಅವರೇ ನಮಸ್ಕಾರ. ನಮಸ್ತೆ. ನಮಸ್ತೆ ರಂಜಿತ್ ಶಿರವರವರೇ, ನಾವು ನಿಮ್ದು ಎಲ್ಲ ಕಾರ್ಯಕ್ರಮ ನಾವು ಬೆಳಗ್ಗೆ ನೋಡ್ತಾ ಇರ್ತೀವಿ. ಥ್ಯಾಂಕ್ ಯು ಸಿದ್ದಪ್ಪ ಅವರೇ. ನಿಮ್ ಕಾರ್ಯಕ್ರಮ ಬಹಳ ಚೆನ್ನಾಗಿ ಹೇಳ್ಕೊಡ್ತೀರಿ. ಈಗ ನೀವು ಕೇಳೋ ಪ್ರಶ್ನೆ ನಾನು ಉತ್ತರ ಹೇಳ್ತೇನ್ರಿ. ಹೇಳಿ ಹೇಳಿ ಹೇಳಿ. ಈಗ ರಾಮ ಮಂದಿರದಲ್ಲಿ ಕಳ್ತನ ಆತಲ್ರಿ, ಇವ್ರಿಗೆ ಯಾರು ಸಣ್ಣವ್ರು ಯಾರು ಮಾಡಿದಾರೆ ಇದ್ರ ಕಳ್ತನನ್ನ? ಹೌದಲ್ರಿ, ಎಲ್ಲರೂ ದೊಡ್ಡರು ಇರೋದು. ಹೌದಾ? ಕರೆಕ್ಟ್ ಕರೆಕ್ಟ್ ಕರೆಕ್ಟ್. ಅದರಿಂದ ಇವರೆಲ್ಲ ನಮ್ಮ ರಾಜ್ಯ ಸರ್ಕಾರ ಮುಜರಾಯಿ ದೇವಸ್ಥಾನಗಳನ್ನ CCTV ಆಗ್ತವೆ ಅಂತಂದು ಹೇಳ್ತಾರಲ್ರಿ. ಮತ್ತೆ ಈ ಮುಸ್ಲಿಂ ಜನಾಂಗದ ಎಲ್ಲ ಮಸೀದಿಗಳಲ್ಲಿ ದರ್ಗಾಗಳಲ್ಲಿ ಇವರೆಲ್ಲ ಯಾಕೆ ಹಾಕಂಗಿಲ್ಲ? ಇಲ್ಲಲ್ಲ, ಅವರು ನಮ್ಮ ದೇಶದ ಪ್ರಜೆಗಳಲ್ವಾ? ಅಲ್ಲ ಹೌದಲ್ರಿ? ನಿಜ ನಿಜ ನಿಜ. ಹೌದು ಹೌದು. ಅಲ್ರಿ, ಇವರೆಲ್ಲ ನಮ್ಮ ಹಿಂದೂ ಧರ್ಮದ ದೇವಸ್ಥಾನಗಳಿಗೆ ಮುಜರಾಯಿ ಇಲಾಖೆಗೆ ಸೇರಿದಂತ ದೇವಸ್ಥಾನಗಳಿಗೆ CCTV ಹಾಕಿ ಕಳ್ತನ ನಿಲ್ಲಿಸ್ತವೆ ಅಂತ ಹೇಳ್ತಾರಲ್ಲ. ಮತ್ತೆ ಈಗ ಅವ್ರ ಮಸೀದಿಗಳಿಗೆ ಅಲ್ಲಿ ಎಲ್ಲ ಮತ್ತೆ ಅಲ್ಲೆಲ್ಲ ದುಡ್ಡಿನ ವ್ಯವಹಾರ ನಡೀತಾ ಇರ್ತದಲ್ಲ ಸರ್? ಹೌದು ಹೌದು. ಅಲ್ಲ ತಪ್ಪ ಸರಿನಾ ಸರ್ ರಂಜಿತ್ ಸರ್? ಕ್ರಮ ಅಂತ ಹೇಳಿದ್ರೆ ಎಲ್ಲದಕ್ಕೂ ಆಗ್ಬೇಕು, ಕೇವಲ ಹಿಂದೂಗಳ ದೇವಸ್ಥಾನಕ್ಕೆ ಮಾತ್ರ ಆಗ್ಬಾರ್ದು ಅಂತ ಹೇಳಿ ತಾವು ಹೇಳ್ತಾ ಇದೀರಿ. ಕರೆಕ್ಟ್ ಅಲ್ರಿ? ಹೌದಲ್ಲ ಸರ್, ಅವರು ನಮ್ಮ ದೇಶದ ಪ್ರಜೆಗಳು ಅವರು. ಹೌದು ಹೌದು ಹೌದು. ಮತ್ತೆ ಅವ್ರ ದುಡ್ಡು ಎಲ್ಲಿ ಹೋಗಸ್ತಾ ಅದು? ಎಲ್ಲ ಧಾರ್ಮಿಕ ಶ್ರದ್ಧಾ ಕೇಂದ್ರಗಳು, ದರ್ಗಾಗಳು ಅಥವಾ ಚರ್ಚ್ಗಳು, ಇನ್ನೊಂದು ಮಗದೊಂದು ಅನ್ನೋ ತಮ್ಮ ವಿಚಾರ ಅಲ್ವಾ? ಹ್ಞೂನ್ರಿ. ಹೌದು ಹೌದು ಹೌದು. ಸರ್ಕಾರ ಇದನ್ನ ಪರಿಶೀಲಿಸುತ್ತಾ ಅನ್ನೋದನ್ನ ನೋಡೋಣ ಸರ್. ಸರ್ಕಾರ ಇದನ್ನ ಎಷ್ಟು ಗಂಭೀರವಾಗಿ ಪರಿಗಣಿಸುತ್ತೆ, ತಾವು ಹೇಳಿದಿರಲ್ಲ ಈ ವಿಚಾರ, ಇದು ಸರ್ಕಾರ ಎಷ್ಟು ಗಂಭೀರವಾಗಿ ಪರಿಗಣಿಸುತ್ತೆ ಅನ್ನೋದನ್ನ ನಾವು ಎದುರು ನೋಡ್ತಾ ಇದ್ದೀವಿ ಸರ್. ಥ್ಯಾಂಕ್ ಯು ಸಿದ್ದಪ್ಪ ಅವರು ನಮ್ಮ ಜೊತೆ ಕರೆ ಮಾಡಿ ಮಾತಾಡಿದ್ದಕ್ಕೆ. ಆಲ್ರೈಟ್. ಕರಿಬಸಪ್ಪ ಅವರು ಕರೆ ಮಾಡಿದ್ದಾರೆ. ಕರಿಬಸಪ್ಪ ಅವರೇ ನಮಸ್ತೆ. ಏನು ಹೇಳ್ತೀರಿ? ದೇವರ ಹುಂಡಿಗೆ ರಕ್ಷಣೆ ಬೇಕಿದೆ, ಈಗ ಸರ್ಕಾರದ ಈ ಕ್ರಮ ವರ್ಕೌಟ್ ಆಗುತ್ತೆ ಅಂತ ಅನ್ಸುತ್ತಾ? ಮೇಡಮ್ ಅವ್ರೆ, ಅದ ಉತ್ತಂಗಿ ಮಾತಾಡಿದ್ರಿ. ಅದ್ರಿ ದೇವಸ್ಥಾನ ನಾವು ನಮ್ಮ ಭಕ್ತಿಯಿಂದ ಹಾಕಿರ್ತೀವಿ, ಕಾಣಿಕೆ ಹಾಕ್ತಿವಿ ರೀ ನಾವು. ಈಗ ಒಂದೊಂದು ಕಡೆಗೆ ಕಮಿಟಿ ಅದಾವ್ರಿ. ಕಮಿಟಿಯವರು ದೇವಸ್ಥಾನಕ್ಕೆ ಪೇಂಟಿಂಗ್ ಬೇಕಾದ್ರೆ ಪೇಂಟಿಂಗು, ಮತ್ತೆ ದೇವಸ್ಥಾನಕ್ಕೆ ಏನ್ ಬೇಕು ಉಪಯೋಗ ಮಾಡ್ಕೊಂಡ್ರಿ. ಪ್ರಸಾದಕ್ಕಾಗ್ಲಿ
ದೇವಸ್ಥಾನಕ್ಕೆ ಎಲ್ಲ ಬಳಸ್ಕೊಂಡಾರಿ ಬುದ್ಧಿ ಅರ್ಧ ಮಠದಾಗ್ಲಿ ಯಾವ್ದಾಗ್ಲಿ. ಮತ್ತೆ ಒಂದೊಂದ್ ಕಡೆಗೆ CC ಕ್ಯಾಮ್ರಾ ಇಲ್ರಿ. ಒಂದೊಂದ್ ಕಡೆ ಕಮೆಂಟ್ ಚೆನ್ನಾಗದಾವ್ರಿ. ಕಮೆಂಟ್ ಚೆನ್ನಾಗದ ಗೋಪುರಕ್ಕೆ ಬೇಕಾದ್ರೆ ಪೇಂಟಿಂಗ್ ಮಾಡ್ತಾರೆ. ಮತ್ತೆ ದೇವಸ್ಥಾನಕ್ಕೆ ಏನ್ ಬೇಕು ಬಳಸ್ಕೊಂಡಾರಿ. ಒಂದೊಂದ್ ಕಡೆಗೆ ಅನ್ಯಾಯ ಆಗ್ಯಾವ್ರಿ, ದೇವಸ್ಥಾನಕ್ಕೆ ಆಗ್ಯಾವ್ರಿ. ಹೌದ್ರಿ, ಹಂಗಾಗೈತ್ರಿ. ನಿಜ ನಿಜ. ಮತ್ತೆ ಒಂದ್ ಕಡೆಗೆ ದೇವಸ್ಥಾನ ದೇವ್ರು ಹೋಯ್ತಾರಲ್ಲ, ದೇವ್ರ ಇಲ್ಲಲ್ರಿ. ಈಗ ದೇವಸ್ಥಾನ ಐತ್ರಿ, ಬಳಿ ಮೂರ್ತಿ ಐತಿ, ದೇವ್ರಿಗೆ ಬೆಳಕೆ ಹೋಯ್ತಾರಲ್ಲ. ಅದಂಗ ಹೇಳ್ರಿ, ದೇವಸ್ಥಾನ ಹೋಯ್ತಾ ಮೂರ್ತಿ ಹೋಯ್ದಾರೆ. ಅದೇ ದೇವ್ರ ಅಂತ ಕೂಡ ಏನ್ ಚಾಯ್ ಕೊಡಲ್ಲ, ಹೆಂಗ್ ಗೊತ್ತಾಗತ್ತೆ ನಮಗೆ? ಆಲ್ ರೈಟ್, ಕರಿಬಸಪ್ಪ ಅವರೇ ಧನ್ಯವಾದ ರಿಪಬ್ಲಿಕ್ ಕನ್ನಡ ಜೊತೆ ಮಾತಾಡಿದಕ್ಕೆ. ಹಂಪಿಯ ಶ್ರೀ ವಿರೂಪಾಕ್ಷ ದೇವಾಲಯ ದಕ್ಷಿಣ ಕಾಶಿ ಅಂಥೇಳಿ ಪ್ರಸಿದ್ಧಿಯನ್ನು ಪಡೆದಿದೆ. ಈ ದೇಗುಲದ ಆವರಣ ಸೇರಿ ಇತರ ಸ್ಥಳಗಳಲ್ಲಿ ಒಟ್ಟು 64 CC ಕ್ಯಾಮ್ರಾಗಳನ್ನು ಹಾಕಿದ್ದಾರೆ. ಹುಂಡಿಗಳ ಮೇಲೂ ಕೂಡ CCTV ಕಣ್ಗಾವಲು ಇದ್ದು ಮುಜರಾಯಿ ಇಲಾಖೆ EO ಕಚೇರಿ ಸಿಬ್ಬಂದಿ ಇದರ ಮೇಲೆ ನಿಗಾ ವಹಿಸಿರುತ್ತಾರೆ. ಇನ್ನು ಈ ಬಗ್ಗೆ ದೇವಸ್ಥಾನದಿಂದಲೇ ನಮ್ಮ ಪ್ರತಿನಿಧಿ ಒಂದು ಪ್ರತ್ಯಕ್ಷ ವರದಿಯನ್ನು ನೀಡಿದ್ದಾರೆ. ಬನ್ನಿ ನೋಡ್ಕೊಂಡು ಬರೋಣ. ರಾಜ್ಯದ ಮುಜರಾಯಿ ಇಲಾಖೆಗಳ ದೇವಸ್ಥಾನಗಳ ಹುಂಡಿಗಳ ಮೇಲೆ ಇವತ್ತೇನು ರಾಜ್ಯ ಸರ್ಕಾರ ಕಣ್ಗಾವಲಿಡಲು ಮತ್ತು CCTV ಭದ್ರತೆ ಹೆಚ್ಚಿಸಲು ಸೂಚನೆಯನ್ನು ನೀಡಿದೆ. ಆ ಹಿನ್ನೆಲೆಯಲ್ಲಿ ಇವತ್ತು ರಿಪಬ್ಲಿಕ್ ಕನ್ನಡ ಒಂದು ರಿಯಾಲಿಟಿ ಚೆಕ್ಕನ್ನು ಮಾಡ್ತಾ ಇದೆ. ವಿಶ್ವವಿಖ್ಯಾತ ಹಂಪಿಯ ಶ್ರೀ ವಿರೂಪಾಕ್ಷೇಶ್ವರ ದೇಗುಲದ ಬಳಿ ನಾನಿದ್ದೇನೆ. ವಿರೂಪಾಕ್ಷೇಶ್ವರ ಗೋಪುರದ ಮುಂಭಾಗದಲ್ಲಿರ್ತಕ್ಕಂತಹ ದೃಶ್ಯಾವಳಿಗಳನ್ನು ನಾವು ನಿಮಗೆ ತೋರಿಸ್ತಾ ಇರ್ತಕ್ಕಂಥದ್ದು. ಇವತ್ತು ರಿಪಬ್ಲಿಕ್ ಕನ್ನಡ ಈ ಒಂದು ಮುಜರಾಯಿ ಇಲಾಖೆ ವ್ಯಾಪ್ತಿಯಲ್ಲಿ ಬರ್ತಕ್ಕಂತಹ ದೇವಸ್ಥಾನಗಳ ರಿಯಾಲಿಟಿ ಚೆಕ್ಕನ್ನು ಮಾಡ್ತಾ ಇದೆ. ನಾನು ವಿರೂಪಾಕ್ಷೇಶ್ವರ ಗುಡಿಯ ಒಳಗಡೆ, ಗರ್ಭಗುಡಿಯ ಒಳಗಡೆ ಇರ್ತಕ್ಕಂತಹ ಸೆಕ್ಯೂರಿಟಿ CC ಕ್ಯಾಮ್ರಾಗಳನ್ನು ತೋರಿಸ್ತಾ ಇರ್ತಕ್ಕಂಥದ್ದು. ಇದು ಒಂದು ಕಡೆ ಆದರೆ ಮತ್ತೊಂದು ಕಡೆ ಹುಂಡಿಗಳನ್ನು ಕೂಡ ನಾವು ತೋರಿಸ್ತಕ್ಕಂತಹ ಪ್ರಯತ್ನವನ್ನು ಮಾಡ್ತೇವೆ. ಗಮನಿಸ್ಬೋದು, ಸಂಪೂರ್ಣವಾಗಿ CM ಅವರ ಸೂಚನೆಯ ನಂತರ ಭದ್ರತೆಯನ್ನು ಕೂಡ ಹೆಚ್ಚು ಮಾಡಿರ್ತಕ್ಕಂಥದ್ದು ಮತ್ತು CCTV ಕ್ಯಾಮ್ರಾಗಳ ಅಳವಡಿಕೆಯನ್ನು ಕೂಡ ಹೆಚ್ಚು ಮಾಡಿರ್ತಕ್ಕಂತಹ ದೃಶ್ಯಾವಳಿಗಳನ್ನು ನಾವು ತೋರಿಸ್ತೀವಿ. ಮತ್ತೊಂದು ಕಡೆ ಈ ಮಾನಿಟ್ರಲ್ಲಿ ಸಂಪೂರ್ಣವಾಗಿ CCTVಯ ದೃಶ್ಯಾವಳಿಗಳು ಕೂಡ ಕ್ಯಾಪ್ಚರ್ ಆಗ್ತಾ ಇರ್ತಕ್ಕಂತಹ ದೃಶ್ಯಾವಳಿಗಳನ್ನು ಕೂಡ ನಾವು ನಿಮಗೆ ತೋರಿಸ್ತಾ ಇರ್ತಕ್ಕಂಥದ್ದು. ಹಂಪಿಯ ಶ್ರೀ ವಿರೂಪಾಕ್ಷೇಶ್ವರನಿಗೆ ಇವತ್ತು ಏನು ಪೂಜೆ ಪುನಸ್ಕಾರಗಳು ಸೇರಿದಂತೆ ಹುಂಡಿಗೆ ಹಣ ಹಾಕ್ತಕ್ಕಂತಹ ದೃಶ್ಯಾವಳಿಗಳು ಕೂಡ ಗಮನಿಸ್ತಾ ಇದ್ದೀವಿ. ಸಂಪೂರ್ಣವಾಗಿ CCTVಯ ಕಣ್ಗಾವಲಲ್ಲಿ ಇವತ್ತು ಹುಂಡಿಯ ಹಣ ಸೇರಿದಂತೆ ಭದ್ರತೆಯು ಕೂಡ ಹೆಚ್ಚಾಗಿರ್ತಕ್ಕಂಥದ್ದನ್ನು ನಾವಿಲ್ಲಿ ಗಮನಿಸ್ಬೋದು. ಶ್ರೀ ವಿರೂಪಾಕ್ಷೇಶ್ವರನ ದರ್ಶನಕ್ಕೆ ಬರ್ತಕ್ಕಂತಹ ಭಕ್ತಾದಿಗಳು ಏನು ಕಾಣಿಕೆಯನ್ನು ಹಾಕ್ತಾರೆ, ಆ ಕಾಣಿಕೆಗೆ ಯಾವುದೇ ರೀತಿಯ ಸಮಸ್ಯೆ ಆಗಲಾರ್ದಂಗೆ ಇವತ್ತು ಹುಂಡಿಗಳ ಮೇಲೆ ನಿಗಾ ವಹಿಸಿರ್ತಕ್ಕಂಥದ್ದು. ಇದು ವಿರೂಪಾಕ್ಷೇಶ್ವರ ಗುಡಿಯ ಗರ್ಭಗುಡಿಯ ಬಳಿ ಇರ್ತಕ್ಕಂತಹ ದೃಶ್ಯಾವಳಿಗಳನ್ನು ನಾನು ನಿಮಗೆ ತೋರಿಸ್ತಾ ಇರ್ತಕ್ಕಂಥದ್ದು. ಇದು ಇಡೀ ಹಂಪಿಯ CCTV ಫುಟೇಜ್ಗಳನ್ನು ಮಾನಿಟರ್ ಮಾಡ್ತಕ್ಕಂತಹ ಒಂದು ಕೊಠಡಿ ಏನೋ ಕಾರ್ಯನಿರ್ವಾಹಕ ಅಧಿಕಾರಿಗಳ ಕೊಠಡಿ ಇದೆ. ಆ ಕೊಠಡಿಯಲ್ಲಿರ್ತಕ್ಕಂಥ ಒಟ್ಟು 64 ಕಡೆ ಹಾಕಿರ್ತಕ್ಕಂತಹ CCTV ಫುಟೇಜ್ನ ದೃಶ್ಯಾವಳಿಗಳನ್ನು ನಾವು ನಿಮಗೆ ತೋರಿಸ್ತಾ ಇರ್ತಕ್ಕಂಥದ್ದು. ಹಂಪಿ ವಿರೂಪಾಕ್ಷೇಶ್ವರ ದೇವಸ್ಥಾನ ಅಷ್ಟೇ ಅಲ್ಲದೆ ಯಂತ್ರೋದ್ಧಾರಕ್ಕಾಗಿರ್ಬೋದು, ನದಿ ದಡ ಆಗಿರ್ಬೋದು, ಆ ಬೇರೆ ಬೇರೆ ದೇಗುಲಗಳೇನಿದ್ದಾವೆ, ಬೇರೆ ಬೇರೆ ದೇಗುಲಗಳ ಕಡೆ ಇರ್ತಕ್ಕಂತಹ ಸಂಪೂರ್ಣ CCTV ದೃಶ್ಯಾವಳಿಗಳನ್ನು ಇಲ್ಲಿ ಅಳವಡಿಕೆಯನ್ನು ಮಾಡಿರ್ತಕ್ಕಂಥದ್ದು. ಸಂಪೂರ್ಣ ಭದ್ರತೆಯನ್ನು ಮತ್ತು ಏನು ಈ ಹಿಂದೆ ಭದ್ರತೆಯನ್ನು ಒದಗಿಸಲಾಗಿತ್ತು ಅದಕ್ಕಿಂತ ಹೆಚ್ಚಾಗಿ CM DK ಶಿವಕುಮಾರ್ ಅವರ ಸೂಚನೆ ಮೇರೆಗೆ ಮತ್ತಷ್ಟು ಭದ್ರತೆಯನ್ನು ಹಂಪಿಯಲ್ಲಿ ಕೂಡ ಕೈಗೊಂಡಿರ್ತಕ್ಕಂತಹ ದೃಶ್ಯಾವಳಿಗಳನ್ನು ನಾವು ನಿಮಗೆ ತೋರಿಸ್ತಾ ಇರ್ತಕ್ಕಂಥದ್ದು. ವಿಜಯನಗರ ಜಿಲ್ಲೆಯ ವಿಶ್ವವಿಖ್ಯಾತ ಹಂಪಿಯ ಶ್ರೀ ವಿರೂಪಾಕ್ಷೇಶ್ವರ ದೇಗುಲದ ಈ ಒಂದು ರೀತಿಯ ಭದ್ರತಾ ವ್ಯವಸ್ಥೆಯನ್ನು ಮಾಡಿರ್ತಕ್ಕಂಥದ್ದು. ಸುರೇಶ್ ಚೌಹಾಣ್, ರಿಪಬ್ಲಿಕ್ ಕನ್ನಡ, ವಿಜಯನಗರ. ರೈಟ್, ರಿಯಾಲಿಟಿ ಚೆಕ್ ಅನ್ನ ಗಮನಿಸ್ತಾ ಇದ್ವಿ. ರಿಯಾಲಿಟಿ ಚೆಕ್ ಅಲ್ಲಿ ಒಂದಂತೂ ಕನ್ಫರ್ಮ್, ಎಲ್ಲ ಕಡೆಗಳಲ್ಲಿ CCTV ಇದೆ. CCTV ಕೆಲಸ ಮಾಡ್ತಾ ಇದೆ. ಹೌದು, ಆ CCTV ಈಗ ಕೆಲಸ ಮಾಡ್ತಾ ಇದೆ. ಅನೇಕ ಕಡೆಗಳಲ್ಲಿ ಕೆಲಸ ಮಾಡ್ತಾನೂ ಇರಲಿಲ್ಲ. CM ಇದ್ರ ಬಗ್ಗೆ ಖುದ್ದು ಹೇಳಿಕೆಯನ್ನ ಕೊಟ್ಟಿದ್ರು. ಈಗ ಏನು ಮುಂದೆ ಏನು, ಹಾಗಾದ್ರೆ ಈ ಹುಂಡಿಯನ್ನ ಸೇಫ್ ಗಾರ್ಡ್ ಮಾಡೋದು ಹೇಗೆ, ಅದ್ರ ಬಗ್ಗೆ ಸರ್ಕಾರ ಗಮನ ಹರಿಸಿದೆ. ಒಂದಷ್ಟು ಕ್ರಮಗಳನ್ನ ಕೂಡ ಕೈಗೊಂಡಿದೆ. ಹುಂಡಿ ಎಲ್ಲರಿಗೂ ಕಾಣುವಂತೆ ಇಡಬೇಕು, ಅದಕ್ಕೆ CCTV ವರ್ಕಿಂಗ್ ಅಲ್ಲಿ ಇರಬೇಕು. ಅದರ ಜೊತೆಗೆ ಆ CCTVಯ ಫುಟೇಜಸ್ ಇದೆಯಲ್ಲ, ಅದು DC ಹಾಗೂ SP ಕಚೇರಿಗೆ ಡೈರೆಕ್ಟ್ ಆಗಿ ಮಾನಿಟರ್ ಮಾಡೋ ತರನೂ ಇರಬೇಕು. ಮಾನಿಟರ್ ಯಾರಾದ್ರೂ ಒಬ್ರು ಮಾಡ್ತಾ ಇರ್ತಾರೆ. ಈಗ ಟ್ರಾಫಿಕ್ ಅಲ್ಲಿ ಯಾವ ರೀತಿ ಒಬ್ರು ಮಾನಿಟರ್ ಮಾಡ್ತಾ ಇರ್ತಾರೋ, ಪ್ರತಿಯೊಂದು ದೇವಸ್ಥಾನದಲ್ಲೂ ಕೂಡ ಈ ರೀತಿ ಒಂದು CCTV ಫುಟೇಜ್ ಏನಿದೆ ಮೇನ್, ಅದನ್ನ ಮಾನಿಟರ್ ಮಾಡ್ತಾರೆ. ಈ ರೀತಿ
ರೀತಿ ಭದ್ರತೆಯನ್ನು ಹೆಚ್ಚಿಸ್ತಾ ಇದ್ದೀವಿ ಅನ್ನೋದನ್ನ ಖುದ್ದು CM ಹೇಳಿರೋದ್ರಿಂದ ಹಾಗಾದ್ರೆ ಮುಂದಿನ ದಿನಗಳಲ್ಲಾದರೂ ಇಂಥ ಘಟನೆಗಳು ಅಟ್ಲೀಸ್ಟ್ ರಾಜ್ಯದಲ್ಲಿ ನಡೀಲಿಕ್ಕಿಲ್ಲ ಅನ್ನುವಂಥ ಒಂದಷ್ಟು ನಿರೀಕ್ಷೆಗಳಂತೂ ಮೂಡಿದೆ. ಆದರೆ ಅಸಲಿಗೆ ಏನಾಗುತ್ತೆ ಅನ್ನೋದು ನಾವು ನೋಡ್ಬೇಕಷ್ಟೇ. ಯಾಕಂದ್ರೆ ಆಗ್ಲೇ ನಾನು ಹೇಳಿದಂತೆ ಹೊರಗಿನ ಕಳ್ಳರಿಂದ ರಕ್ಷಣೆ ಪಡೆಯೋದು ಬಹಳ ಸುಲಭ ಅಂತ ಅನ್ಸುತ್ತೆ, ಆದ್ರೆ ಒಳಗಿನ ಕಳ್ಳರಿಂದ ರಕ್ಷಣೆ ಪಡೆಯೋದು ಬಹಳ ಕಷ್ಟದ ವಿಚಾರ. ಆದ್ರೆ ಅದನ್ನು ಕೂಡ ಸರ್ಕಾರ ಸಾಧಿಸುತ್ತೆ ಅನ್ನುವಂತಹ ನಿಟ್ಟಿನಲ್ಲಿ ಒಂದು ಹೆಜ್ಜೆಯನ್ನ ಇಟ್ಟಿದೆ. ಯಾವ ರೀತಿಯಲ್ಲಿ ಆಗುತ್ತೆ ಅನ್ನೋದನ್ನ ಮುಂದಿನ ದಿನಗಳಲ್ಲಿ ಗಮನಿಸ್ತಾ ಹೋಗೋಣ. ಸರ್ಕಾರದಲ್ಲಿ ಈಗ ಸಂಪುಟ ವಿಸ್ತರಣೆಯ ಕಸರತ್ತು ಜೋರಾಗಿ ನಡೀತಾ ಇದೆ. ಮಂತ್ರಿಗಳಾಗಬೇಕು ಅಂತೇಳಿ ಕೆಲ ಶಾಸಕರು ಲಾಬಿ ಮಾಡ್ತಾ ಇದ್ದಾರೆ. ಇತ್ತ DK ಶಿವಕುಮಾರ್, ಸಿದ್ದರಾಮಯ್ಯನವರು ತಲೆ ಕೆಡಿಸ್ಕೊಂಡಿದ್ದಾರೆ ಯಾರನ್ನು ಮಂತ್ರಿ ಮಾಡೋದು ಅಂಥೇಳಿ. ದೆಹಲಿಯಲ್ಲಿ ಸಚಿವ ಸಂಪುಟದ ವಿಸ್ತರಣೆಯ ಕಸರತ್ತು ನಡೀತಾ ಇದೆ. ಇವತ್ತು ಸಚಿವ ಸಂಪುಟ ವಿಸ್ತರಣೆ ಸಂಬಂಧ ಮಹತ್ವದ ಸಭೆ ಕೂಡ ಇದೆ. 20 ಸ್ಥಾನಗಳನ್ನು ಏಕಕಾಲಕ್ಕೆ ಭರ್ತಿ ಮಾಡುವ ನಿಟ್ಟಿನಲ್ಲಿ ಸಭೆ. AICC ಕಚೇರಿಯಲ್ಲಿ ಮಧ್ಯಾಹ್ನ ಸಭೆ ನಡೆಯುವ ಸಾಧ್ಯತೆ ಇದೆ. ಮಲ್ಲಿಕಾರ್ಜುನ್ ಖರ್ಗೆ ಅವರ ನೇತೃತ್ವದಲ್ಲಿ ರಾಜ್ಯ ನಾಯಕರ ಅಭಿಪ್ರಾಯವನ್ನು ಪಡೆದು ಕ್ಯಾಬಿನೆಟ್ ಪಟ್ಟಿಯನ್ನು ಫೈನಲ್ ಮಾಡ್ತಾರೆ. CM DKಶಿ, ಮಾಜಿ CM ಸಿದ್ದರಾಮಯ್ಯ, BK ಹರಿಪ್ರಸಾದ್, ಮಲ್ಲಿಕಾರ್ಜುನ ಖರ್ಗೆ, ವೇಣುಗೋಪಾಲ್ ಸುರ್ಜೇವಾಲಾ ಈ ಮೀಟಿಂಗ್ನಲ್ಲಿ ಭಾಗಿಯಾಗ್ತಾರೆ, ಉಪಸ್ಥಿತರಿರ್ತಾರೆ. ಈಗ ಸಚಿವ ಸಂಪುಟ ವಿಸ್ತರಣೆಯ ಚೆಂಡು ದೆಹಲಿ ಅಂಗಳದಲ್ಲಿದೆ. AICC ಕಚೇರಿಯಲ್ಲಿ ಇವತ್ತು ಮಹತ್ವದ ಸಭೆ ಇದೆ. ಈ ಸಭೆಯಲ್ಲಿ ಯಾರನ್ನ ಮಂತ್ರಿ ಮಾಡಬೇಕು ಅನ್ನೋದ್ರ ಬಗ್ಗೆ ಒಂದು ತೀರ್ಮಾನ ಆಗುತ್ತೆ. ಇವತ್ತು AICC ಕಚೇರಿಯಲ್ಲಿ ಮಲ್ಲಿಕಾರ್ಜುನ ಖರ್ಗೆ, KC ವೇಣುಗೋಪಾಲ್ ನೇತೃತ್ವದಲ್ಲಿ DK ಶಿವಕುಮಾರ್ ಮುಖ್ಯಮಂತ್ರಿಗಳು ಹಾಗೆ ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸೇರಿದಂತೆ BK ಹರಿಪ್ರಸಾದ್ ಇವರೆಲ್ಲರ ಸಮ್ಮುಖದಲ್ಲಿ AICC ಕಚೇರಿಯಲ್ಲಿ ಸಭೆ ಇದೆ. ಆ ಸಭೆಯಲ್ಲಿ ಇವತ್ತು ತೀರ್ಮಾನ ಆಗುವಂತಹ ಸಾಧ್ಯತೆಗಳಿದ್ದಾವೆ. 20 ಮಂತ್ರಿ ಸ್ಥಾನಗಳನ್ನು ಯಾರ್ಯಾರಿಗೆ ಕೊಡಬೇಕು ಅನ್ನುವಂಥ ವಿಚಾರ ಇವತ್ತು ಪ್ರಸ್ತಾಪ ಆಗುತ್ತೆ. ಅಲ್ಟಿಮೇಟ್ಲಿ ಯಾವಾಗ ಸಂಪುಟ ವಿಸ್ತರಣೆ ಆಗುತ್ತೆ ಅನ್ನುವಂಥ ಎಲ್ಲ ಕುತೂಹಲಗಳಿಗೂ ಕೂಡ ತೆರೆ ಬೀಳುವಂಥ ಸಾಧ್ಯತೆ ಇದೆ. ಸದ್ಯಕ್ಕೆ ಏನಾಗಬಹುದು ಅನ್ನೋದನ್ನು ಕಾದು ನೋಡೋಣ. ಯಾರಿಗೆಲ್ಲ ಮಂತ್ರಿಗಿರಿ ಸಿಗುತ್ತೆ, ದೆಹಲಿಯಲ್ಲಿ ಈ ಕುರಿತು ಇವತ್ತಿನ ಸಭೆ ಪ್ರಾಮುಖ್ಯತೆಯನ್ನು ಪಡೆದುಕೊಂಡಿದೆ. ಜಾತಿ ಆಧಾರದ ಮೇಲೆ ಎಷ್ಟು, ಅನುಭವದ ಆಧಾರದ ಮೇಲೆ ಎಷ್ಟು, ಹಿರಿತನದ ಆಧಾರದ ಮೇಲೆ ಎಷ್ಟು, ಯಾವ ಭಾಗಕ್ಕೆ ಎಷ್ಟು ಮಂತ್ರಿ ಸ್ಥಾನ, ಇದೆಲ್ಲವೂ ಕೂಡ. ಒಕ್ಕಲಿಗರನ್ನು ಮುಖ್ಯಮಂತ್ರಿ ಮಾಡಿದ್ದಾರೆ, ಒಕ್ಕಲಿಗರಿಗೆ ಇನ್ನೆಷ್ಟು ಮಂತ್ರಿ ನೀಡ್ತಾರೆ, ಲಿಂಗಾಯತರನ್ನ ಸಮಾಧಾನ ಪಡಿಸೋದಕ್ಕೆ ಅವರಿಗೆಷ್ಟು ಮಂತ್ರಿ ಸ್ಥಾನ ಕೊಡ್ತಾರೆ, ಪ್ರದೇಶವಾರು ಯಾವ ರೀತಿ ಲೆಕ್ಕಾಚಾರ, ಇದೆಲ್ಲವೂ ಕೂಡ ಬಹುಶಃ ಅಂತಿಮ ಹಂತಕ್ಕೆ ಬಂದಿದೆ. ಈ ನಿಟ್ಟಿನಲ್ಲೇ ಇವತ್ತು ಸಭೆ ಮಹತ್ವವನ್ನು ಪಡೆದುಕೊಂಡಿದೆ. AICC ಕಚೇರಿಯಲ್ಲಿ ನಡೀತಾ ಇರುವಂಥ ಸಭೆ ಇವತ್ತು ನಡೆಯುತ್ತೆ. AICC ಕಚೇರಿಯಲ್ಲಿ ಇವತ್ತು ಸಭೆ ನಡೆಯುತ್ತೆ. ನಮ್ಮ ಪ್ರತಿನಿಧಿ ಬಸವರಾಜ್ ಚರಂತಿಮಠ ನೇರ ಸಂಪರ್ಕದಲ್ಲಿ ನ್ಯೂಸ್ ಡೆಸ್ಕ್ನಿಂದ ಜಾಯ್ನ್ ಆಗಿದ್ದಾರೆ. ಬಸವರಾಜ್, ಇವತ್ತಿನ AICC ಕಚೇರಿಯಲ್ಲಿ ನಡೆಯುವ ಸಭೆ ಎಷ್ಟು ಮಹತ್ವ ಪಡ್ಕೊಂಡಿದೆ, ಎಲ್ಲವೂ ಇವತ್ತೇ ಒಂದು ಇತ್ಯರ್ಥ ಆಗಿಬಿಡುತ್ತಾ, ಹೇಗೆ, ಏನಿದೆ ಮಾಹಿತಿ? ಖಂಡಿತ ರಂಜಿತ್, ಇತ್ಯರ್ಥ ಆಗಲೇಬೇಕು. ಯಾಕಂದರೆ ಕಳೆದ 1.5 ತಿಂಗಳಿಂದ ನೆನೆಗುದಿಗಿದ್ದು ಬಿದ್ದಿರ್ತಕ್ಕಂಥದ್ದು ಮತ್ತು ರಾಜ್ಯದಲ್ಲಿ ಸಾಕಷ್ಟು ಸಮಸ್ಯೆಗಳಿದ್ದಾವೆ. ಎಲ್ಲರೂ ಕೂಡ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಸಾರ್ವಜನಿಕರು ಸೇರಿದಂತೆ ಸಚಿವಾಕಾಂಕ್ಷಿಗಳು ಕೂಡ ಬೇಸರವನ್ನು ವ್ಯಕ್ತಪಡಿಸ್ತಾ ಇದ್ರು. ಈ ತರಹದ ಬೆಳವಣಿಗೆಗಳು ಆಗಬೇಕಾಗಿತ್ತು. ಯಾಕಂದರೆ ಆನ್ ಗೋಯಿಂಗ್ ಗೌರ್ಮೆಂಟ್ ಇದ್ದಾಗ ಈ ತರಹದ ವಿಳಂಬವನ್ನು ಮಾಡಿದೆ ಅದಲ್ಲಿ ಸರ್ಕಾರದ ಮೇಲೆ ದುಷ್ಪರಿಣಾಮಗಳು ಬೀರುತ್ತವೆ ಅನ್ನುವಂಥ ಒಂದಷ್ಟು ಆಕ್ರೋಶವನ್ನು ಹೊರಹಾಕ್ತಾ ಇದ್ರು. ಈಗ ಕ್ಯಾಬಿನೆಟ್ ವಿಸ್ತರಣೆ ಸಂಬಂಧವಾಗಿ ಕಾಂಗ್ರೆಸ್ ಹೈಕಮಾಂಡ್ ಈಗ ಬುಲಾವ್ ಕೊಟ್ಟಿರೋ ಹಿನ್ನೆಲೆಯಲ್ಲಿ ರಾಜ್ಯ ನಾಯಕರು ದೆಹಲಿಗೆ ತೆರಳಿದ್ದಾರೆ. ಈ ಬಹಳ ಪ್ರಮುಖವಾಗಿ ಇವತ್ತು ಮಧ್ಯಾಹ್ನದ ಸಭೆ ಏನಿದೆ, ಇವತ್ತು 20 ಸಚಿವರನ್ನು ಆಯ್ಕೆ ಮಾಡುವಂಥ ಪ್ರಮುಖವಾದಂಥ ಪ್ರಕ್ರಿಯೆಗಳು ಆರಂಭವಾಗ್ತವೆ. ಅದರಲ್ಲಿ ಬಹಳ ಪ್ರಮುಖವಾಗಿ 20 ಸಚಿವರನ್ನ ಯಾರನ್ನ ಆಯ್ಕೆ ಮಾಡ್ತಾರೆ ಅನ್ನೋದು ಮತ್ತು ಯಾವ ದಂಡದಡಿ ಆಯ್ಕೆ ಮಾಡ್ತಾರೆ ಅನ್ನೋಂಥದ್ದು ಕೂಡ ಬಹಳ ಪ್ರಮುಖವಾಗಿರ್ತಕ್ಕಂಥದ್ದು. ಯಾಕಂದರೆ ಎಲ್ಲ ಜಾತಿವಾರು ಸಮುದಾಯವನ್ನು ಕೂಡ ಪ್ರತಿನಿಧಿಸುವಂತಹ ಪಕ್ಷ ಅನ್ನುವಂಥ ಬಿರುದನ್ನು ಕಾಂಗ್ರೆಸ್ ಪಕ್ಷ ತೆಗೆದುಕೊಂಡಿರೋ ಕಾರಣಕ್ಕಾಗಿ ಎಲ್ಲರನ್ನೂ ಕೂಡ ಸಮಾನ ಮನಸ್ಕರಿಂದ ಕಾಣಬೇಕಾಗಿದೆ ಮತ್ತು ಆಯಾ ಸಂಖ್ಯೆಗಳನ್ನು ಹೆಚ್ಚಿನ ರೀತಿಯಲ್ಲಿ ಕೊಡಬೇಕಾದಂಥ ಅನಿವಾರ್ಯತೆ ಇದೆ. ಬೇಡಿಕೆಗಳು ಕೂಡ ಸಮುದಾಯವಾರದಿಂದ ಇರ್ತಕ್ಕಂಥದ್ದು. ಇನ್ನು ಉಳಿದಂತೆ DCM ಹೆಚ್ಚುವರಿ ಮಾಡಬೇಕು ಅನ್ನುವಂಥದ್ದು ಕೂಡ ಈಗ ಚರ್ಚೆಗೆ ಬರ್ತಕ್ಕಂಥ ವಿಚಾರ. ಯಾಕಂದರೆ ಒಬ್ಬರೇ DCM ಇರ್ತಕ್ಕಂಥದ್ದು ಪರಮೇಶ್ವರ್ ಈಗ ಹೆಚ್ಚುವರಿಯಾಗಿ ಮಾಡಿದರೆ ಚುನಾವಣೆಗೆ ಅನುಕೂಲ ಆಗುತ್ತೆ ಅನ್ನುವಂಥದ್ದು ಒಂದು ಒತ್ತಾಯ ಕೇಳಿಬರುವಂಥ ಸಾಧ್ಯತೆಗಳು ಈಗ ಗೋಚರಿಸ್ತಾ ಇದ್ದಾವೆ. ಅದಕ್ಕೆ ಕಾಂಗ್ರೆಸ್ ಹೈಕಮಾಂಡ್ ಯಾವ ರೀತಿಯಾಗಿ ಮನಸ್ಸು ಮಾಡುತ್ತೆ ಅನ್ನುವಂಥದ್ದು. ಹೆಚ್ಚುವರಿ DCM ಆದರೆ ಯಾಕಂದರೆ ಮತ್ತೆ ಮುಂದೆ ಆಂತರಿಕ ಕಿತ್ತಾಟಗಳು ಆಗಬಾರ್ದು ಅನ್ನುವಂಥದ್ದು ಒಂದು. ಆದರೆ ಹೆಚ್ಚುವರಿ DCM ಕೊಟ್ಟಿದ್ದೇ ಆದಲ್ಲಿ ಅದು ಪಕ್ಷಕ್ಕೆ ಒಳ್ಳೆಯದಾಗುತ್ತೆ ಅನ್ನುವಂಥದ್ದು ಕೂಡ ಒಂದು ಆಯಾಮದಲ್ಲಿ ಚರ್ಚೆ ಆದಂಥ ಸಂದರ್ಭದಲ್ಲಿ ಅದನ್ನು ಒಪ್ಪಿಗೆ ಕೊಟ್ಟುಕೊಂಡು ಅದಕ್ಕೂ ಕೂಡ ಒಂದಷ್ಟು ಗ್ರೀನ್ ಸಿಗ್ನಲ್ ಕೊಡಬಹುದು ಅನ್ನುವಂಥದ್ದು ಲೆಕ್ಕಾಚಾರಗಳು ಕಾಂಗ್ರೆಸ್ ಹೈಕಮಾಂಡ್ ಮಾಡ್ತಲೇ ಇದ್ದಾವೆ. ಒಟ್ಟಾರೆಯಾಗಿ ಸಾಕಷ್ಟು
ಸಾಕಷ್ಟು ಜನ ಆಕಾಂಕ್ಷಿಗಳಿದ್ದಾರೆ, 45-48 ಜನ ಆಕಾಂಕ್ಷಿಗಳಿದ್ದಾರೆ. ಅದರ ಪೈಕಿ ಬರೀ 20 ಜನರನ್ನು ಆಯ್ಕೆ ಮಾಡಬೇಕಾಗಿರ್ತಕ್ಕಂಥದ್ದು. ಮತ್ತು ಇನ್ನು ಉಳಿದಂತೆ ವಿಧಾನ ಪರಿಷತ್ 5 ನಾಮನಿರ್ದೇಶನ ಸ್ಥಾನಗಳಿದ್ದಾವೆ, ಅವು ಕೂಡ ಇವತ್ತು ಚರ್ಚೆಗೆ ಬರುವಂಥ ಸಾಧ್ಯತೆಗಳಿದ್ದಾವೆ. ಅದು ಉಳಿದಂತೆ ಮಹತ್ತರವಾದಂಥ ಹುದ್ದೆಗಳಾದಂಥ ರಾಜಕೀಯ ಸಲಹೆಗಾರರು ಮತ್ತು CM ಅವರ ಪೊಲಿಟಿಕಲ್ ಕಾರ್ಯದರ್ಶಿಗಳು ಅವರುಗಳು ಕೂಡ ಇವತ್ತು ಆಯ್ಕೆ ಸಂಬಂಧವಾಗಿ ಒಂದಷ್ಟು ಚರ್ಚೆ ಆಗುವಂಥ ಸಾಧ್ಯತೆಗಳಿದ್ದಾವೆ. ಒಟ್ಟಾರೆಯಾಗಿ ಮುಂದಿನ 2028ರ ವಿಧಾನಸಭಾ ಚುನಾವಣೆಯನ್ನು ಮತ್ತು 29ರ ಲೋಕಸಭಾ ಚುನಾವಣೆಯನ್ನು ದೃಷ್ಟಿಕೋನವನ್ನು ಇಟ್ಟುಕೊಂಡು ಇವತ್ತಿನ ಕ್ಯಾಬಿನೆಟ್ ರಚನೆ ಆಗುತ್ತೆ. ಆನಂತರ ಉಳಿದಂಥ ಪ್ರಮುಖ ನಾಯಕರನ್ನ ಪಕ್ಷ ಸಂಘಟನೆಗೆ ಬಳಸ್ಕೋಬೇಕು ಅನ್ನುವಂಥ ನಿಟ್ಟಿನಲ್ಲಿ ಕೂಡ ಪ್ರಮುಖವಾಗಿ ಚರ್ಚೆ ಆಗಲಿದೆ. ರಂಜಿತ್. ಓಕೆ, ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿಗಾಗಿ ಬಸವರಾಜ್. ರಾಜಕಾರಣದಲ್ಲಿ ಸಚಿವ ಸಂಪುಟ ವಿಸ್ತರಣೆಯ ಚರ್ಚೆಗಳು ಈಗ ಮತ್ತೆ ಮುನ್ನೆಲೆಗೆ ಬಂದಿದೆ. ಈ ಬಾರಿ ದೆಹಲಿಯ ಹೈಕಮಾಂಡ್ ಅಂಗಳದಲ್ಲಿ ಮಹತ್ವದ ಕಸರತ್ತುಗಳು ಕೂಡ ನಡೀತಾ ಇದೆ. ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ, ಮುಖ್ಯಮಂತ್ರಿ DK ಶಿವಕುಮಾರ್ ಜೊತೆಗೆ KPCC ಅಧ್ಯಕ್ಷರಾಗಿರುವಂಥ BK ಹರಿಪ್ರಸಾದ್ ಇವರೆಲ್ಲರೂ ಕೂಡ ದೆಹಲಿ ಭೇಟಿಯನ್ನ ನೀಡಿದ್ದಾರೆ. ಈಗ ರಾಜ್ಯ ರಾಜಕೀಯದಲ್ಲಿ ಹೊಸದೊಂದು ಕುತೂಹಲದ ಅಲೆ ಈಗ ಸೃಷ್ಟಿಯಾಗಿದೆ. DK ಶಿವಕುಮಾರ್ ಸರ್ಕಾರದಲ್ಲಿ ಸಿದ್ದರಾಮಯ್ಯ ವ್ಯೂಹ. ಕ್ಯಾಬಿನೆಟ್ ವಿಸ್ತರಣೆ ಬಗ್ಗೆ ಹೈಕಮಾಂಡ್ನಲ್ಲಿ ಮಹತ್ವದ ಚರ್ಚೆ. ಸಚಿವ ಸಂಪುಟ ವಿಸ್ತರಣೆಯು ಕೇವಲ ಖಾಲಿ ಇರುವ ಸ್ಥಾನಗಳನ್ನು ಭರ್ತಿ ಮಾಡುವ ಪ್ರಕ್ರಿಯೆಯಲ್ಲ, ಬದಲಾಗಿ ಇದು ಅಧಿಕಾರದ ಸಮತೋಲನವನ್ನು ಕಾಪಾಡುವ ಸೂಕ್ಷ್ಮ ಹಂತವಾಗಿದೆ. ಯಾರು ಸಚಿವರಾಗಬೇಕು, ಯಾರಿಗೆ ಈ ಬಾರಿ ಅವಕಾಶ ಕೈತಪ್ಪಬಹುದು ಎಂಬ ಚರ್ಚೆಗಳು ಈಗ ಹೈಕಮಾಂಡ್ ಮಟ್ಟದಲ್ಲಿ ತೀವ್ರಗೊಂಡಿವೆ. ಏನಿಲ್ಲ, ಏನು ಸುಸ್ತೆ ಹಾಕಿ ನಮ್ಮ ಕೆಲಸ ನಾವು ಮಾಡ್ತಾ ಇದ್ದೀವಿ. ಮದುವೆ ಮಾಡ್ತೀವಿ ಬರ ಅಂತಂದಾಗ ಹೋಯ್ತೀವಿ ಅಷ್ಟೇ ತಾಲಿಕಟ್ಟಕ್ಕೆ. ಇದಂತೆ ನಮ್ಮ ಕೆಲಸ ನಾವು ಹೊಲ ಉತ್ಕೊಂಡು ಫಲ ಉತ್ಕೊಂಡು ಜನಗಳ ಮಧ್ಯೆ ಓಡಾಡ್ಕೊಂಡು ಇದ್ದೀವಿ. ನಾವು ರೆಡಿ ಆಗಿದ್ದೀವಿ, ಮಾಡೋರು ಇರ್ಬೇಕಲ್ಲ. ಇನ್ನೂ ಕಟ್ಟಿಲ್ಲ, ನೀವೆಲ್ಲ ಸೇರಿ ಮಾಧ್ಯಮದವ್ರು ಕಟ್ಟಬೇಕು. ಅದು ಸಿಗದೆ ಹೋದ್ರೆ ಏನು ಮಾಡೋದು, ವಾಪಸ್ ಬರ್ತೀವಿ. ನೀವು ಹೇಳಿದ್ರಲ್ಲ, ಯೂಟರ್ನ್ ನೋಡ್ಕೊಂಡು ಹೋಗ್ತೀವಿ. ಮಾಜಿ CM ಸಿದ್ದರಾಮಯ್ಯ ತಮ್ಮದೇ ಆದ ರಾಜಕೀಯ ವ್ಯೂಹ ರಚನೆಯಲ್ಲಿ ನಿಪುಣರು. ಕಳೆದ ಹಂತದಲ್ಲಿ ತಮ್ಮ ಆಪ್ತರಿಗೆ ಮಂತ್ರಿ ಸ್ಥಾನ ಕೊಡಿಸುವಲ್ಲಿ ಯಶಸ್ವಿಯಾಗಿದ್ದ ಅವರು ಡಾಕ್ಟರ್ G ಪರಮೇಶ್ವರ್ ಅವರನ್ನ DCM ಮಾಡುವ ನಿರ್ಧಾರದ ಹಿಂದೆ ಪ್ರಮುಖ ಪಾತ್ರ ವಹಿಸಿದ್ರು. ಈಗ KPCC ಅಧ್ಯಕ್ಷ BK ಹರಿಪ್ರಸಾದ್ ಅವರನ್ನ ಹಿಂದುಳಿದ ವರ್ಗಗಳ ಕೋಟಾದಡಿ ಸಂಪುಟಕ್ಕೆ ಸೇರಿಸಿ ಅವರಿಗೆ DCM ಪಟ್ಟವನ್ನು ನೀಡಬೇಕು ಎಂಬ ಸಿದ್ದರಾಮಯ್ಯನವರು ಆಲೋಚನೆ ಹೊಂದಿದ್ರು ಅಂತ ಹೇಳಲಾಗಿದೆ. ಈ ಬಗ್ಗೆ ರಾಜ್ಯ ರಾಜಕಾರಣದಲ್ಲಿ ಒಂದು ಹೊಸ ಆಯಾಮದ ಚರ್ಚೆ ಸೃಷ್ಟಿಯಾಗುವಂತೆ ಆಗಿದೆ. ರಾಜಕೀಯ ತಂತ್ರಗಾರಿಕೆಗಳು ಏನೇ ನಡೆದರೂ ಸಚಿವ ಸ್ಥಾನದ ಆಕಾಂಕ್ಷಿಗಳು ಬೇಗ ಕ್ಯಾಬಿನೆಟ್ ವಿಸ್ತರಣೆ ಆಗಬೇಕು ಅಂತ ಹೇಳ್ತಾ ಇದ್ದಾರೆ. ನಿಮಗೆ ಗೊತ್ತಿದೆ, ವಿಧಾನ ಪರಿಷತ್ ಎಲೆಕ್ಷನ್ ಅನಾವಶ್ಯಕವಾಗಿ ಸೃಷ್ಟಿಯಾಯಿತು. ಅದಾಗದೇ ಇದ್ದರೆ ಬಹುಶಃ ಮುಖ್ಯಮಂತ್ರಿಯವರು 3ನೇ ತಾರೀಕು ತಗೊಂಡ್ರು, 2ನೇ ಎಕ್ಸ್ಪೆನ್ಷನ್ನು 10ನೇ ತಾರೀಕು ಒಳಗಡೆ ಆಗ್ತಿತ್ತು. ಕಟ್ ಟೈಮ್ 23ರಲ್ಲಿ ಆದಂಗೆ. ಆ ಎಲೆಕ್ಷನ್ನು ಯಾರು ಬೇಕು ಅಂತ ಮಾಡಿದ್ರೋ, ಯಾಕೆ ಮಾಡಿದ್ರೋ ನಿಮಗೆ ಎಲ್ಲ ಗೊತ್ತಿದೆ. ಸೊ ಎಲೆಕ್ಷನ್ ಆಯಿತು, ಹಾಗಾಗಿ ಟೈಮ್ 20ನೇ ತಾರೀಕು ದಾಟ್ತು. ಅದಾದಮೇಲೆ ಬೇರೆ ಪಕ್ಷದಲ್ಲಿ ನಮ್ಮ ನಾಯಕರು ಇರಲಿಲ್ಲ, ಅದರಿಂದ ಸ್ವಲ್ಪ ಲೇಟ್ ಆಗಿದೆ. ಸದ್ಯದಲ್ಲೇ ಮೊನ್ನೆ ಮುಖ್ಯಮಂತ್ರಿಗಳು ನೆನ್ನೆ ಹೇಳಿದ್ದಾರೆ ನಿಮಗೆ, ಆದಷ್ಟು ಬೇಗ ಮಂತ್ರಿಮಂಡಲ ಎಕ್ಸ್ಪೆನ್ಷನ್ ಮಾಡ್ತೀವಿ ಅಂತ. ಅದರಿಂದ ಇನ್ನೇನು ಹೆಚ್ಚು ದಿವಸ ಉಳಿದಿಲ್ಲ, ಭಾಳ ಬೇಗ ಆಗುತ್ತೆ. ಸಿದ್ದರಾಮಯ್ಯನವರು ಕೈಗೊಂಡಿರುವಂತಹ ಈ ನಡೆ ಕೇವಲ ವ್ಯಕ್ತಿಗತ ಬೆಂಬಲವಲ್ಲ, ಬದಲಾಗಿ ಹಿಂದುಳಿದ ವರ್ಗಗಳ ಮತ ಬ್ಯಾಂಕ್ ಅನ್ನ ಬಲಪಡಿಸುವ ಮತ್ತು ಸರ್ಕಾರದಲ್ಲಿ ತಮ್ಮ ಹಿಡಿತವನ್ನ ಮತ್ತಷ್ಟು ಭದ್ರಪಡಿಸಿಕೊಳ್ಳುವ ದೀರ್ಘಕಾಲೀನ ತಂತ್ರವಾಗಿದೆ. ಹರಿಪ್ರಸಾದ್ ಅವರ ಸೇರ್ಪಡೆಯು ಪಕ್ಷದ ಒಳಗಿನ ಅಧಿಕಾರದ ಸಮೀಕರಣವನ್ನು ಬದಲಾಯಿಸಬಲ್ಲದು ಎಂಬ ಬಗ್ಗೆ ರಾಜಕೀಯ ವಲಯದಲ್ಲಿ ಚರ್ಚೆ ಶುರುವಾಗಿದೆ. ದೆಹಲಿ ಹೈಕಮಾಂಡ್ ಈ ಪ್ರಸ್ತಾವನೆಯನ್ನ ಹೇಗೆ ಸ್ವೀಕರಿಸುತ್ತದೆ ಅನ್ನೋದು ಸದ್ಯದ ಅತಿದೊಡ್ಡ ಪ್ರಶ್ನೆಯಾಗಿದೆ. CM ಮತ್ತು ಮಾಜಿ CM ನಡುವಿನ ಸಮನ್ವಯವನ್ನು ಉಳಿಸಿಕೊಳ್ಳುವುದು ಹೈಕಮಾಂಡ್ಗೆ ಅನಿವಾರ್ಯವಾಗಿದೆ. ಹಿಂದುಳಿದ ವರ್ಗಗಳ ನಾಯಕತ್ವವನ್ನು ಹೆಚ್ಚಿಸುವುದು ಪಕ್ಷಕ್ಕೆ ಲಾಭವಾಗಲಿದೆಯೇ ಅಥವಾ ಇದು ಅಸಮಾಧಾನಕ್ಕೆ ದಾರಿ ಮಾಡಿಕೊಡಲಿದೆಯೇ ಎಂಬುದನ್ನು ವರಿಷ್ಠರು ಗಂಭೀರವಾಗಿ ಪರಿಶೀಲಿಸಲಿದ್ದಾರೆ.
ರಾಜ್ಯ ರಾಜಕಾರಣದಲ್ಲಿ ಸಿದ್ದರಾಮಯ್ಯನವರ ರಾಜಕೀಯ ಚದುರಂಗದಾಟ ಈಗ ನಿರ್ಣಾಯಕ ಹಂತದಲ್ಲಿದೆ. ಸಂಪುಟ ವಿಸ್ತರಣೆ ಕೇವಲ ಖಾತೆಗಳ ಹಂಚಿಕೆಯಾಗಿ ಉಳಿಯುತ್ತದೆಯೇ ಅಥವಾ ಆಡಳಿತ ಯಂತ್ರದ ದಿಕ್ಕನ್ನೇ ಬದಲಿಸುವಂತಹ ಮಹತ್ವದ ಬದಲಾವಣೆಗೆ ಸಾಕ್ಷಿಯಾಗಲಿದೆಯೇ ಅನ್ನೋದು ಕೆಲವೇ ದಿನಗಳಲ್ಲಿ ತಿಳಿಯಲಿದೆ. ಬಿಡದಿ ಟೌನ್ಶಿಪ್ ಭವಿಷ್ಯ ಈಗ ಸಮಿತಿ ಹೆಗಲಿಗೆ. ಸಮಿತಿ ಸಮೀಕ್ಷೆಗೆ 2 ತಿಂಗಳು ಸಮಯ ಕೇಳಿದ್ದಾರೆ ಸಿಎಂ. 2 ತಿಂಗಳ ತಾತ್ಕಾಲಿಕ ಬ್ರೇಕ್ಗೆ ಸಿಎಂ ಡಿಕೆ ಶಿವಕುಮಾರ್ ಆಗ್ರಹ ಮಾಡಿದ್ದಾರೆ. ತಾತ್ಕಾಲಿಕ ಬ್ರೇಕ್ ನೀಡಿದ್ರೂ ಕೂಡ ಪ್ರತಿಭಟನೆಗಳು ನಿಲ್ತಾ ಇಲ್ಲ. ಸಿಎಂ ಭರವಸೆ ಏನು ಕೊಟ್ಟಿದ್ದಾರೆ ಅದರ ಮೇಲೆ ರೈತರು ಹೇಳ್ತಾ ಇದ್ದಾರೆ ನಮ್ಗೆ ನಂಬಿಕೆ ಇಲ್ಲ ಅಂತ ಹೇಳ್ತಿದ್ದಾರೆ. ಇವತ್ತು ಕೂಡ ರೈತರು ಪ್ರತಿಭಟನೆಯನ್ನ ಮುಂದುವರಿಸಲಿದ್ದಾರೆ. ಶಾಶ್ವತವಾಗಿ ಯೋಜನೆ ಕೈ ಬಿಡಬೇಕು ಅನ್ನುವಂಥ ಒತ್ತಾಯ ಈಗ ಕೇಳಿ ಬರ್ತಾ ಇರೋದು. ಅಲ್ಲಿವರೆಗೂ ಕೂಡ ನಮ್ಮ ಪ್ರತಿಭಟನೆಗಳು ನಿಲ್ಲಿಸುವಂಥ ಮಾತೇ ಇಲ್ಲ ಅಂತ ರೈತರು ಈಗಾಗಲೇ ಹೇಳ್ತಾ ಇದ್ದಾರೆ. ಈ ಹೋರಾಟದಿಂದ ಹಿಂದೆ ಸರಿಯೋ ಮಾತೇ ಇಲ್ಲ ಅಂತ ಎಚ್ಚರಿಕೆಯನ್ನ ಕೂಡ ಕೊಟ್ಟಿದ್ದಾರೆ ಅಲ್ಲಿರುವಂಥ ರೈತರು. ಈಗ 2 ತಿಂಗಳ ಸಮಯ ಅವಕಾಶವನ್ನ ಕೇಳಿದ್ದಾರೆ ಡಿಕೆ ಶಿವಕುಮಾರ್. ಸಮಿತಿ ರಚನೆ ಮಾಡೋದಕ್ಕೂ ಕೂಡ ಆದೇಶ ಆಗಿದೆ. ಈ ಸಮಿತಿ ಒಂದು ವರದಿಯನ್ನ ಕೊಡುತ್ತಲ್ಲ ಅದರ ಮೇಲೆ ಟೌನ್ಶಿಪ್ ಭವಿಷ್ಯ ನಿರ್ಧಾರ ಆಗುತ್ತೆ. ಯಾರ್ಯಾರು ಒಪ್ಕೊಂಡಿದ್ದಾರೆ ಯಾರ್ಯಾರು ಇಲ್ಲ ಎಲ್ಲವೂ ಕೂಡ ಈ ಸಮಿತಿ ಒಂದು ವರದಿಯನ್ನು ಸಿದ್ಧಪಡಿಸುತ್ತೆ. ಅದರ ನಂತರದಲ್ಲಿ ಈ ವರದಿ ಏನು ಬರುತ್ತೆ ಅದರ ಮೇಲೆ ಟೌನ್ಶಿಪ್ ಭವಿಷ್ಯ ನಿರ್ಧಾರ ಆಗಲಿದೆ. ಆದರೆ ಇಷ್ಟೆಲ್ಲ ಆದರೂ ಕೂಡ 2 ತಿಂಗಳ ಟೈಮ್ ತಗೊಂಡ್ರೂ ಕೂಡ ಪ್ರತಿಭಟನೆ ಮಾತ್ರ ಮುಂದುವರೆದಿದೆ. ಗಂಟು ಕಟ್ಟಿಕೋ ಲವಂಗ ಹಸಿರು ಏಲಕ್ಕಿಯಿಂದ ತುಂಬಿದ MDH D+ ಮಸಾಲೆ.